ಎ ಏಜ್ ಏನೈತಿ ಅಂದ್ರ ಬಿ ಏಜ್ ಕಿನ 26 ಇಯರ್ಸ್ ಹೆಚ್ಚಿಗೆ ಐತಿ ಅನ್ನಕತ್ತಾರ. ಸೊ ಇಲ್ಲಿ ಎ ಇಂಪಾರ್ಟೆಂಟ್ ಬಿ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಬಿ ಇಂಪಾರ್ಟೆಂಟ್. ಸೊ ಓಕೆ, ಬಿ ಏಜ್ ಗೊತ್ತಾದ್ರೆ ಎ ಏಜ್ ನಾವು ಹೇಳ್ಬೋದು. ಎಷ್ಟೋ ಸ್ಟೂಡೆಂಟ್ಸ್ ಏನಪ್ಪಾ ಅಂದ್ರೆ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋತಾರ. ಬಟ್ ಕನ್ಫ್ಯೂಷನ್ ಏನಲ್ಲ ರೀ, ಇದು ಪ್ಲಸ್ ಬರ್ಬೇಕಾ ಮೈನಸ್ ಬರ್ಬೇಕಾ ಅನ್ನೋದು ಆಧಾರದ ಮೇಲೆ ಎದ್ರ ಹಿಂದೆ ಪ್ಲಸ್ ಬರ್ಬೇಕು ಎದ್ರ ಹಿಂದೆ ಮೈನಸ್ ಬರ್ಬೇಕು ಅಂತ ನಾವು ಡಿಸೈಡ್ ಮಾಡ್ಬೋದು. ನಮ್ಗೆ ನಾಲ್ಕು ಸೈಡ್ ಏನಾದ್ರೂ ಇತ್ತಪ್ಪ ಅಂತಂದ್ರೆ ನಾವೇನ್ ಮಾಡ್ತಿದ್ರಿ, ಪೆರಿಮೀಟರ್ ಆಫ್ ದ ರೆಕ್ಟಾಂಗಲ್ ಅಂತ ತಗೋತಿದ್ವಿ. ಇಲ್ಲಿ ಪೆರಿಮೀಟರ್ ತಗೊಳಕಿಲ್ಲ, ಯಾಕಂದ್ರೆ ಒಂದ್ ಸೈಡ್ ಏನಪ್ಪಾ ಅಂದ್ರೆ ಕಂಪೌಂಡ್ ಐತಿ, ಮೂರ್ ಸೈಡ್ ಅಷ್ಟ ಏನಪ್ಪಾ ಅಂತಂದ್ರೆ ದಟ್ ನಮ್ಗೆ ಫೆನ್ಸಿಂಗ್ ಐತಿ. ಇಂಟು ಮಾಡಿದ್ರೆ 50 ಬರಬೇಕು, ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ 15 ಬರಬೇಕು. ಅಂತ ಎರಡು ನಂಬರ್ ಯಾವಪ್ಪ ಅಂತಂದ್ರೆ 10 5 50. ಸಣ್ಣ ಹುಡುಗರು ಕೇಳಿದ್ರೆ ಹೇಳ್ತಾರೆ, ಆರಾಮಾಗಿ ಮಾಡ್ಬೋದು. ಹಂಗಂದ್ರೆ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಿ ರಿಸಲ್ಟ್ ಬಂದ ಬಳಿಕ A+ ಗ್ರೇಡ್ ಎಷ್ಟು ಜನ ಸ್ಟೂಡೆಂಟ್ಸ್ ಬಂದೈತಿ ಅಂತ ಹೇಳಿ ಇಲ್ಲಿ ನಮ್ಗೆ ಕೇಳಕತ್ತಾರ. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗೆ ಏನ್ ಮಾಡಿದ್ವಿ ಅಂತಂದ್ರೆ ನಮ್ಮ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ 4th ಚಾಪ್ಟರ್ ಕ್ವಾಡ್ರಾಟಿಕ್ ಈಕ್ವೇಷನ್ ಮೇಲಿನ 4 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಮೊದಲೇ 4 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋದೊಳಗೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ 4 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣಂತೆ. ಓಕೆ ರೈಟ್. ಸೊ ದಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗೆ ಇತ್ತು ಅಂದ್ರೆ ಸರಿ, ಇಲ್ಲ ಅಂದ್ರೆ ಚಿಕ್ಕದಾಗಿ ನನ್ನ ಒಂದು ಪರಿಚಯವನ್ನು ಮಾಡ್ಕೋತೀನಿ. ನನ್ನ ಹೆಸರು ಮೃತ್ಯುಂಜಯ ಅಂತ. ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ MTech ಅನ್ನ ಕಂಪ್ಲೀಟ್ ಮಾಡಿದ್ದೀನಿ. ಆ ನಂತರ ನಾನು ನಿಮ್ಗೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತೀನಿ. ಓಕೆ, ಸೊ ಬರ್ರಿ ತಡೆಯಾಕ ದಟ್ ಈ ವಿಡಿಯೋದೊಳಗೆ ನಮ್ಮ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ದಟ್ ಇಸ್ ದ 70th ಕ್ವಶನ್. ಏಜ್ ಆಫ್ ಪರ್ಸನ್ ಎ ಈಸ್ 26 ಇಯರ್ಸ್ ಮೋರ್ ದನ್ ಏಜ್ ಆಫ್ ಪರ್ಸನ್ ಬಿ. ಓಕೆ, ಸೊ ಎ ಏಜ್ ಏನೈತಿ ಅಂದ್ರೆ ಬಿ ಏಜ್ ಕಿನ 26 ಇಯರ್ಸ್ ಹೆಚ್ಚಿಗೆ ಐತಿ. ನಂತರ ದ ಪ್ರಾಡಕ್ಟ್ ಆಫ್ ದೇರ್ ಏಜಸ್ 3 years ಫ್ರಮ್ ನೌ ವಿಲ್ ಬಿ 360. 3 years ನಂತರ, ಆಫ್ಟರ್ 3 years ಅನ್ನೋ ಬದಲಿ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಸೊ 3 ವರ್ಷದ ನಂತರ ಏನಾಗತೈತಿ ಅಂದ್ರೆ ಪ್ರಾಡಕ್ಟ್ ಆಫ್ ದೇರ್ ಏಜಸ್ ವಿಲ್ ಬಿ 360. ಫೈಂಡ್ ದ ಪ್ರೆಸೆಂಟ್ ಏಜಸ್ ಆಫ್ ಪರ್ಸನ್ ಎ ಅಂಡ್ ಪರ್ಸನ್ ಬಿ. ಓಕೆ, ಸೊ ಎ ಮತ್ತೆ ಬಿ ಪರ್ಸನ್ಸ್ ಪ್ರೆಸೆಂಟ್ ಏಜ್ ಏನಾಗಿರ್ತೈತಿ ಅಂತ ಕೇಳಿಕತ್ತಾರ. ಓಕೆ, ಈಗ ನಾವು ಫಸ್ಟ್ ಸೆಂಟೆನ್ಸ್ ನೋಡಿದ್ವಿ ಅಂತಂದ್ರ ಎ ಏಜ್ ಏನೈತಿ ಅಂದ್ರ ಬಿ ಏಜ್ ಕಿನ 26 ಇಯರ್ಸ್ ಹೆಚ್ಚಿಗೆ ಐತಿ ಅನ್ನಕತ್ತಾರ. ಸೊ ಇಲ್ಲಿ ಎ ಇಂಪಾರ್ಟೆಂಟ್ ಬಿ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಬಿ ಇಂಪಾರ್ಟೆಂಟ್. ಸೊ ಓಕೆ, ಬಿ ಏಜ್ ಗೊತ್ತಾದ್ರೆ ಎ ಏಜ್ ನಾವು ಹೇಳ್ಬೋದು. ರೈಟ್. ಸೊ ಹಾಗಾದ್ರೆ ಇಲ್ಲಿ ಏನ್ ಬರೆಯೋಣ ಅಂತಂದ್ರೆ ಎ, ಓಕೆ, ಇಲ್ಲಿ ಬಿ, ಎ ಬಿ, ಬಿ ಪ್ರೆಸೆಂಟೇಜ್ ಏನಾಗಿರ್ಲಿ ಅಂತಂದ್ರೆ ಎಕ್ಸ್ ಆಗಿರ್ಲಿ. ಓಕೆ, ಇದು ಪ್ರೆಸೆಂಟೇಜ್. ಆ ನಂತರ ಇದು 3 years ಫ್ರಮ್ ನೌ ಅಥವಾ ಆಫ್ಟರ್ 3 years. ಓಕೆ, ಎ ಬಿ ಏಜ್ ಎಕ್ಸ್ ಆಗಿತ್ತಂದ್ರೆ ಎ ಏಜ್ ಏನಪ್ಪಾ ಅಂತಂದ್ರೆ ಇವ್ರಕಿನ ಇವ್ರು ಏನಪ್ಪಾ ಅಂದ್ರೆ 26 ವರ್ಷ ದೊಡ್ಡವರು. ಈಸ್ 26 elder than ಬಿ ಅಂತ ಹೇಳಕತ್ತಾರ. ಸೊ ಅಂದ್ರೆ ಇದು ಎಕ್ಸ್ ಪ್ಲಸ್ 26 ಆಗುತ್ತೆ. ಆಫ್ಟರ್ 3 years ಅಂದ್ರೆ ಎಕ್ಸ್ ಪ್ಲಸ್ 26 ಪ್ಲಸ್ 3 ಅಂದ್ರೆ ಏನಾಗುತ್ತೆ ಅಂದ್ರೆ ಇದು ಎಕ್ಸ್ ಪ್ಲಸ್ 29 ಆಗುತ್ತೆ. ಇವ್ರ ಏಜ್ ಏನಾಗುತ್ತೆ ಎಕ್ಸ್ ಪ್ಲಸ್ 3 ಆಗುತ್ತೆ. ಪ್ರೆಸೆಂಟ್ ಏಜ್ ಇವ್ರದ್ದು ಎಕ್ಸ್ ಇತ್ತಂದ್ರೆ 3 ವರ್ಷದ ನಂತರ ಏನಾಗುತ್ತೆ ಅಂದ್ರೆ ಎಕ್ಸ್ ಪ್ಲಸ್ 3 ಆಗುತ್ತೆ. ಇದನ್ನ ಪ್ರಾಪರ್ ಆಗಿ ಒಂದು ಬಾಕ್ಸ್ ಹಾಕೊಂಡ್ಬಿಡೋದಂತೆ. ಸರಿನಾ? ರೈಟ್. ಈಗ ದಟ್ 3 ವರ್ಷದ ನಂತರ ಅವ್ರ ಏಜಸ್ ಏನ್, ಅವ್ರ ಏಜ್ ಪ್ರಾಡಕ್ಟ್ ಏನಾಗತೈತಿ ಅಂತಂದ್ರೆ 360 ಆಗತ್ತೆ ಅನ್ನಕತ್ತಾರ. ಹಂಗಂದ್ರೆ ಇಲ್ಲಿ 3 ವರ್ಷದ ನಂತರ ಏಜ್ ಇವ್ರದ್ದು ಎಷ್ಟು ಅದರಿ ಎಕ್ಸ್ ಪ್ಲಸ್ 29 ಐತಿ. ಆ ನಂತರ ಇವ್ರ ಏಜ್ ಎಷ್ಟು ಐತಿ ಅಂತಂದ್ರೆ ಎಕ್ಸ್ ಪ್ಲಸ್ 3 ಐತಿ. ಇವೆರಡರ ಪ್ರಾಡಕ್ಟ್ 360 ಆಗುತ್ತೆ ಅಂತ ಹೇಳ್ಕತ್ತಾರ. ರೈಟ್. ಸೊ ಇವನ್ನೆರಡು ಮಲ್ಟಿಪ್ಲೈ ಮಾಡೋಣ. ಎಕ್ಸ್ ಇಂಟು ಎಕ್ಸ್, ಆ ನಂತರ ಎಕ್ಸ್ ಇಂಟು 3, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 3 ಅಂದ್ರೆ 3x ಆಗುತ್ತೆ. 29 ಇಂಟು ಎಕ್ಸ್, ನಂತರ 29 ಇಂಟು 3, 29 ಇಂಟು ಎಕ್ಸ್ ಅಂದ್ರೆ 29x ಪ್ಲಸ್ 29 ಇಂಟು 3 ಅಂದ್ರೆ ಏನಾಗುತ್ತೆ 87 ಆಗುತ್ತೆ. 360 ಲೆಫ್ಟ್ ಗೆ ತಗೊಂಡು ಹೋಗೋಣ. ಇದು ಮೈನಸ್ 360 ಆಗುತ್ತೆ. ಈಸ್ ಈಕ್ವಲ್ ಟು 0. ರೈಟ್. ಸೊ ಮುಂದೆ ಇದನ್ನ ಕಂಟಿನ್ಯೂ ಮಾಡ್ತೀವಿ. ಎಕ್ಸ್ ಸ್ಕ್ವೇರ್ 3x ಪ್ಲಸ್ 29x ಅಂತಂದ್ರೆ ಎಷ್ಟು ಬರ್ತ್ರಿ 32x. ಓಕೆ, ಇಲ್ಲಿ ಪ್ಲಸ್ ಅದ, ಇಲ್ಲಿ ಮೈನಸ್ ಅದ. ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆ ಮೈನಸ್ ಮಾಡೋಣ. 360 ಮೈನಸ್ 87 ಮಾಡಿದ್ವಿ ಅಂತಂದ್ರೆ ಇದಕ್ಕೆ ಇನ್ನು 13 ಬೇಕು. ಅಂದ್ರೆ ಇದು 373 273 ಬರ್ತದ. ಓಕೆ, ಸೊ 273. ಇಲ್ಲಿ ಪ್ಲಸ್ ಮೈನಸ್ ಅದ, ಬಿಗ್ಗರ್ ನಂಬರ್ ಇಂದ ಮೈನಸ್ ಇರೋದ್ರಿಂದ ಇದಕ್ಕೆ ಮೈನಸ್ ಹಾಕೋಣ. ಈಸ್ ಈಕ್ವಲ್ ಟು 0. ಓಕೆ, ರೈಟ್. ಸೊ ಇದೇನಾಗತ್ರಿ ಇಲ್ಲಿ ದಟ್ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಏನದಲ್ಲ, ಈ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಏನು ಇಲ್ಲ ಅಂದ್ರೆ ಒಂದಿರ್ತತಿ. ಆ ಒಂದು ಕೋಎಫಿಷಿಯಂಟ್ ಗೆ ಮತ್ತೆ ಈ 273 ಗೆ ಮಲ್ಟಿಪ್ಲೈ ಮಾಡೋಣ. ಅಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಮೈನಸ್ 273 ಬರಬೇಕು. ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಮಿಡಲ್ ಟರ್ಮ್ ಏನದ್ರಿ 32 ಅದ, ಅದು ನಮಗೆ ಬರಬೇಕು.
ಆಗ್ಬೋದಾ? ರೈಟ್. ಸೊ ಈಗ ಸಡನ್ ಆಗಿ ಏನಪ್ಪಾ ಅಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ 273 ಬರಬೇಕು, ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ 32 ಬರ್ಬೇಕಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನಮ್ಗೆ ಹೇಳಕ್ ಬರಲ್ಲ, ಆ ವ್ಯಾಲ್ಯೂ ನಮ್ಗೆ ಗೊತ್ತಾಗಲ್ಲ. ಅದ್ರ ಸಂಬಂಧ ಏನ್ ಮಾಡ್ರಿ ಅಂತಂದ್ರೆ ಇದನ್ನ ಪ್ರೈಮ್ ಫ್ಯಾಕ್ಟರೇಷನ್ ಮೆಥಡ್ ಲಿಂದ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಓಕೆ, ಡಿವೈಡ್ ಮಾಡೋಣಂತ್ರಿ. ಇದು ಫಸ್ಟ್ ಟೂಲ್ ಇಂದ ಡಿವೈಡ್ ಆಗ್ತದ, ಪ್ರೈಮ್ ನಂಬರ್ಸ್ ಇಂದ ಡಿವೈಡ್ ಮಾಡಬೇಕು. ಸೊ ಹಾಗಾದ್ರೆ ಇದು ಫಸ್ಟ್ ಟೂಲ್ ಇಂದ ಡಿವೈಡ್ ಆಗ್ತದ ಅಂತ ನೋಡೋಣ. ಇದು ಟೂಲ್ ಇಂದ ಡಿವೈಡ್ ಆಗಲ್ಲ. ನೆಕ್ಸ್ಟ್ 3 ಲಿಂದ ಡಿವೈಡ್ ಆಗತ್ತಾ ಅಂದ್ರೆ ಎಸ್, ಇದು 3 ಲಿಂದ ಡಿವೈಡ್ ಆಗುತ್ತೆ. 3 9s 27, 3 1s 3. ರೈಟ್. ಸೊ 91 ಇದು ಪ್ರೈಮ್ ನಂಬರ್ ತರ ಇದ್ರೆ ಇಟ್ ಇಸ್ ನಾಟ್ ಎ ಪ್ರೈಮ್ ನಂಬರ್. ಇದು ಎದರಿಂದ ಡಿವೈಡ್ ಆಗುತ್ತೆ ಅಂದ್ರೆ 7 ಲಿಂದ ಡಿವೈಡ್ ಆಗುತ್ತೆ. ಈ 91 ನಂಬರ್ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಇದು 7 ಮತ್ತೆ 13 ಲಿಂದ ಡಿವೈಡ್ ಆಗ್ತದೆ. ಓಕೆ, 7 1s 7, 2 ಉಳಿತು, 21 ಆಯ್ತು, 7 3s 21. ನಂತರ 13 ಪ್ರೈಮ್ ನಂಬರ್, ಡೈರೆಕ್ಟ್ ಆಗಿ 13 ಲಿಂದ ಡಿವೈಡ್ ಮಾಡಿ. ಓಕೆ, ರೈಟ್. ಸೊ 7 3s 21, 13 minus 21 ಇದು ಬರಲ್ಲ. 7 3s 21, 21 minus 13 ಮಾಡಿದ್ರೆ 32 ಬರಲ್ಲ. 21 plus 13 ಮಾಡಿದ್ರು ನಮ್ಗೆ ಏನಪ್ಪಾ ಅಂದ್ರೆ ಏನ್ ಬರ್ತಾರೆ? 21 plus 13 ಅಂದ್ರೆ 34 ಬರ್ತದ, 32 ಬರಲ್ಲ. ಸೊ ಇದು ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಅದು ಬಿಟ್ರೆ ಇಲ್ಲದ ನೋಡ್ರಿ, 33s 39, 39 into 7 ಮಾಡಿದ್ರೆ 273 ಬರ್ತೈತಿ. 39 minus 7 ಮಾಡಿದ್ರೆ 32 ಬರ್ತೈತಿ. ಹಂಗಂದ್ರ ಇದನ್ನ ಯಾವ ರೀತಿ ಹೊಡ್ಕೊರಿ ಅಂತಂದ್ರ 39 into 3 ಅಂತ ಇದನ್ನ ಹೊಡ್ಕೊಡ್ರಿ. ಕರೆಕ್ಟಾ? 39 into 7 ಅಂತ. ಓಕೆ, ರೈಟ್. ಸೊ ಈಗ ನಂಬರ್ ಎದ್ರ ಹಿಂದ ಮೈನಸ್ ಬರಬೇಕು ಅಂದ್ರೆ ಇದು ಪ್ಲಸ್ ಬರ್ಬೇಕಂದ್ರೆ ಬಿಗ್ಗರ್ ನಂಬರ್ ಇಂದ ಪ್ಲಸ್ ಇರಬೇಕು, ಸ್ಮಾಲರ್ ನಂಬರ್ ಇಂದ ಮೈನಸ್ ಇರಬೇಕು. ಎಷ್ಟೋ ಸ್ಟೂಡೆಂಟ್ಸ್ ಏನಪ್ಪಾ ಅಂದ್ರೆ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋತಾರ. ದಟ್ ಕನ್ಫ್ಯೂಷನ್ ಏನಲ್ಲ ರೀ, ಇದು ಪ್ಲಸ್ ಬರ್ಬೇಕಾ ಮೈನಸ್ ಬರ್ಬೇಕಾ ಅನ್ನೋದಾದ್ರ ಮೇಲೆ ಎದರಿಂದ ಪ್ಲಸ್ ಬರಬೇಕು ಎದರಿಂದ ಮೈನಸ್ ಬರಬೇಕು ಅಂತ ನಾವು ಡಿಸೈಡ್ ಮಾಡ್ಬೋದು. ರೈಟ್. ಇದನ್ನ ಸ್ಪ್ಲಿಟ್ ಮಾಡ್ಕೋತೀವಿ ಯಾವ ರೀತಿ? x² ಪ್ಲಸ್ 39x ಮೈನಸ್ 7x minus 273 is equal to 0. ಇವೆರಡರ ಕಾಮನ್ ಏನ್ರಿ? x ಕಾಮನ್ ತೆಗಿತೀವಿ, ಇಲ್ಲಿ x ಬರ್ತೈತಿ, ಇಲ್ಲಿ x ಹೊರಗಡೆ ಹೋಗೈತೆ ಅಂದ್ರೆ ಇಲ್ಲಿ 39 ಬರ್ತೈತಿ. ಇವೆರಡರ ಕಾಮನ್ ಏನ್ರಿ? ಮೈನಸ್ 7 ಕಾಮನ್ ತೆಗಿತೀವಿ, ಇಲ್ಲಿ x ಬರ್ತೈತಿ. ಓಕೆ, 7 ಗೆ ಎದ್ರ ಮೇಲೆ ಮಲ್ಟಿಪ್ಲೈ ಮಾಡಿದ್ರೆ ಇದು ಬರ್ತೈತಿ ಅಂತಂದ್ರೆ ಪ್ಲಸ್ 7 3s 21, 6 ಉಳಿತು, 7 9s 63. ಸರ್ ನಮ್ಗೆ ಇಷ್ಟೆಲ್ಲ ಗೊತ್ತಾಗಲ್ರಿ ಅಂದ್ರೆ ಇಲ್ಲಿ ಏನ್ ಬಂದಿರ್ತೈತಿ ಅದನ್ನ ಇಲ್ಲಿ ಬರ್ರಿ, ಆನ್ಸರ್ ಕರೆಕ್ಟ್ ಇರ್ತೈತಿ. ಓಕೆ, ರೈಟ್. ಇವೆರಡು ಕಾಮನ್ ಏನ್ ತೆಗಿಬೋದ್ರಿ? x plus 39 ಕಾಮನ್ ತೆಗಿತೀವಿ, x plus 39 ಹೋದ್ರೆ ಇಲ್ಲಿ x ಉಳಿತೈತಿ, ಇಲ್ಲಿ ಮೈನಸ್ 7 ಉಳಿತೈತಿ, ಈಸ್ ಈಕ್ವಲ್ ಟು 0. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ. ಅಂದ್ರೆ x plus 39 is equal to 0 or x minus 7 is equal to 0. 39 ರೈಟ್ ಸೈಡಿಗೆ ಹೋದ್ರೆ ಮೈನಸ್ 39, 7 ರೈಟ್ ಸೈಡಿಗೆ ಹೋದ್ರೆ ಮೈನಸ್ 7 ರೈಟ್ ಸೈಡಿಗೆ ಹೋದ್ರೆ ಪ್ಲಸ್ 7. ಇವೆರಡರೊಳಗೆ ಯಾವ್ದು ಆನ್ಸರ್ ಅಂತಂದ್ರೆ ವಾಟ್ ಈಸ್ x? x ಅನ್ನೋದು ಏನಪ್ಪಾ ಅಂದ್ರೆ ಬಿ ಪ್ರೆಸೆಂಟೇಜ್ ಅದ. ಓಕೆ, ಸೊ ಹಂಗಂದ್ರೆ ಇದು ಮೈನಸ್ ಒಳಗೆ ಇರ್ಲಿಕ್ಕಿಲ್ಲ, ಇದೇನಾಗಿರ್ತೈತಿ ಅಂದ್ರೆ ಪ್ಲಸ್ ಒಳಗ ಇರಬೇಕು. ಓಕೆ, ಸೊ therefore ಬಿ ಪ್ರೆಸೆಂಟ್ is 7 years. ಬಿ ಪ್ರೆಸೆಂಟ್ ಏಜ್ ಎಷ್ಟದ ಅಂದ್ರೆ 7 years ಅದ. ಅದೇ ರೀತಿಯಾಗಿ ಎ ಪ್ರೆಸೆಂಟ್ ಏಜ್ ದ ಪ್ರೆಸೆಂಟ್ ಏಜ್ ಏನಾಗಿರ್ತೈತಿ ಅಂತಂದ್ರೆ ಅವ್ರಿಗೇನ 26 years ಹೆಚ್ಚಿಗೆ. 26 plus 7 ಅಂದ್ರೆ 33 years ಆಗಿರ್ತದೆ. ಸರಿನಾ? ರೈಟ್. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ನಮ್ದು ಇದು ಏನದ ರೀ, ದಟ್ ಒಂದು ಸಂಪ್ರದಾಯ ಏನಪ್ಪಾ ಅಂತಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ ಬಳಕ ಅದು ಕರೆಕ್ಟ್ ಅದನ್ನ ತಪ್ಪದನ ಅಂತ ಒಂದ್ಸರಿ ಚೆಕ್ ಮಾಡಿದ್ವಿ. ಓಕೆ, ಸೊ ಆಫ್ಟರ್ 3 years ಬಿ ಏಜ್ ಏನಾಗುತ್ತಪ್ಪ ಅಂದ್ರೆ 7 ಇದ್ದದ್ದು ಏನಾಗುತ್ತೆ 10 ಆಗುತ್ತೆ, ಇವ್ರದ್ದು ಏನಾಗುತ್ತೆ ಅಂದ್ರೆ 33 ಇದ್ದದ್ದು 36 ಆಗುತ್ತೆ. ಇವೆರಡರ ಪ್ರಾಡಕ್ಟ್ ಏನಾಗುತ್ತೆ 360 ಆಗುತ್ತೆ. ಅವರು ಅದನ್ನ 360 ಕೊಟ್ಟಾರ. ಹಂಗಂದ್ರೆ ನಾವು ಮಾಡಿರುವಂತ ಲೆಕ್ಕ ಕರೆಕ್ಟ್ ಐತಿ. ಓಕೆ, ಇದು ನಮ್ಮ 70th ಕ್ವಶನ್ ಆಗಿತ್ತು. ಬರ್ರಿ ನೆಕ್ಸ್ಟ್ 71st ಕ್ವಶನ್ ಅನ್ನ ನೋಡೋಣ ಅಂತ. ಓಕೆ, ಸೊ 71st ಕ್ವಶನ್ ಏನದ ನೋಡ್ರಿ. ಎ ಫಾರ್ಮರ್ ವಿಶಸ್ ಟು ಗ್ರೋ ಎ 100 meter square rectangular vegetable garden. Since he has only 30 meter barbed wire, he fences the sides of the rectangular garden, letting his house compound wall act as the fourth side fence. Find the dimensions of the garden. Okay, so ಇಲ್ಲಿ ಒಬ್ಬ ಏನಂತಾರ ಫಾರ್ಮರ್ ಅದಾರ್ರಿ, ಅವ್ರಿಗೆ ಏನಪ್ಪಾ ಅಂದ್ರೆ 100 meter square ಒಂದು ಗಾರ್ಡನ್ ಅದ, ಅದಕ್ಕೆ ಫೆನ್ಸಿಂಗ್ ಮಾಡ್ಬೇಕು. ಸೊ ಫೆನ್ಸಿಂಗ್ ಮಾಡ್ಬೇಕಂದ್ರೆ ಪ್ರಾಬ್ಲಮ್ ಏನಾಗತ್ತದ್ರಿ, ಆ ಇಷ್ಟು ಗಾರ್ಡನ್ ಗೆ ಕವರ್ ಆಗೋ ತರ ಅವ್ರ ಕಡೆ ಫೆನ್ಸಿಂಗ್ ಇಲ್ಲ. ಓಕೆ, ಇಲ್ಲಿ ಏನು ಯೂಸ್ ಮಾಡ್ಲಿಕ್ಕತ್ತಾರ ಅವರು, ಏನೋ ಒಂದು ವರ್ಡ್ ಯೂಸ್ ಮಾಡಿದ್ರೆ ಇಲ್ಲಿ ಬಾರ್ಬ್ಡ್
ವೈರ್. ಓಕೆ, ಸೊ ದಟ್ ನಮ್ಗ ಬೇಲಿ ಹಾಕ್ಲಿಕ್ಕೆ ಏನಪ್ಪಾ ಅಂತಂದ್ರೆ ವೈರ್ ಇರ್ತದಲ್ರಿ, ದಟ್ ಅದರ ಮೆಟಲ್ ವೈರ್ ಇದನ್ನ ಮಾಡಿರ್ತಾರಲ್ಲ ಆ ತರದ ವೈರ್ ಅವ್ರ ಕಡೆ ಏನಪ್ಪಾ ಅಂದ್ರೆ ಸಫಿಶಿಯಂಟ್ ಇಲ್ಲ, 30 ಮೀಟರ್ ಅಷ್ಟ ಅದ. ಓಕೆ, ಆದ್ರ ಅವ್ರ ಏನ್ ಒಂದು ಪ್ಲಾನ್ ಮಾಡ್ಲಿಕತ್ತಾರ ಅಂತಂದ್ರ ಅವ್ರ ಮನಿ ಕಾಂಪೌಂಡ್ ಏನದಲ್ಲ ಅದು 4th ಸೈಡ್ ಮಾಡ್ಕೊಂಡು ಇನ್ನು 3 ಸೈಡ್ ಏನ್ ಮಾಡ್ಲಿಕತ್ತಾರ ಅಂತಂದ್ರ ಆ ಬಾರ್ಡ್ ವೈರ್ ತಂತಿಯನ್ನ ಹಾಕ್ಲಿಕತ್ತಾರ. ಸೊ ನಾನ್ ನಿಮ್ಗೆ ರಫ್ ಆಗಿ ಒಂದು ಡಯಾಗ್ರಾಮ್ ಹಾಕ್ತೀನಿ. ಇಲ್ಲಿ ಇದೇನೈತಪ್ಪ ಅಂತಂದ್ರ ಇಲ್ಲಿ ಒಂದ್ ಸೈಡ್ ಅವ್ರ ಮನಿ ಇದೇನಪ್ಪಾ ಅಂತಂದ್ರ ಕಂಪೌಂಡ್, ಒಂದ್ ಸೈಡ್ ಏನಪ್ಪಾ ಅಂದ್ರೆ ಅವ್ರದ್ದು ಮನಿದ ಕಂಪೌಂಡ್ ಅದ. ಇದು ಕಂಪೌಂಡ್ ಅಂತ ಅನ್ಕೊಳ್ರಿ ನಿಮ್ಗೆ ಅದು ಕಂಪೌಂಡ್ ತರ ಕಾಣಿಸ್ತು ಒಳ್ಳೇದು, ಇಲ್ಲ ಅಂತಂದ್ರೆ ಅದು ಕಂಪೌಂಡ್ ಅಂತ ಅನ್ಕೊಳ್ರಿ. ಇಲ್ಲಿ 3 ಸೈಡ್ ಏನ್ ಮಾಡಕತ್ತಾರ ಅಂತಂದ್ರ 3 ಸೈಡ್ ಏನ್ ಮಾಡಕತ್ತಾರ ಅಂತಂದ್ರ ಬಾರ್ಡ್ ವೈರ್ ಹಾಕ್ಲಿಕತ್ತಾರ, ತಂತಿ ಬೇಲಿ ಹಾಕಕತ್ತಾರ. ಓಕೆ, ಇದು 3 ಸೈಡ್ ಸೇರಿಸಿದ್ರೆ ಎಷ್ಟೈತಪ್ಪ ಅಂತಂದ್ರೆ 30 ಮೀಟರ್ ಐತಿ ಅಂತ ನಮ್ಗ ಗೊತ್ತಾಗ್ಲಿಕ್ಕತೈತಿ. ಸೊ ಇದೇನಪ್ಪಾ ಅಂತಂದ್ರೆ ಇದು ಲೆಂತ್, ಇದೇನಪ್ಪಾ ಅಂತಂದ್ರೆ ಬ್ರೆಡ್ತ್. ಸೊ ಈ ಚಾಪ್ಟರ್ ಇದು ಸಾರಿ ಈ ಕ್ವಶನ್ ಲಾಸ್ಟಿಗೆ ಏನ್ ಕೇಳಾಕತ್ತಾರ ಅಂತಂದ್ರೆ ಫೈಂಡ್ ದ ಡೈಮೆನ್ಷನ್ಸ್ ಆಫ್ ದ ಗಾರ್ಡನ್, ಲೆಂತ್ ಮತ್ತೆ ಬ್ರೆಡ್ತ್ ಅನ್ನ ಕಂಡುಹಿಡಿ ಅಂತಾರ. ಸೊ ಹಂಗಂದ್ರೆ ಲೆಟ್ ಲೆಂತ್ ಬಿ ಎಕ್ಸ್ ಅಂಡ್ ಬ್ರೆಡ್ತ್ ಬಿ y. ಇದು x ಆಗಿರ್ಲಿ, ಇದು y ಆಗಿರ್ಲಿ. ಸೊ ದಿಸ್ ಇಸ್ x, ದಿಸ್ ಇಸ್ y. ಓಕೆ, ಇದು 3 ಸೇರಿಸಿದ್ರೆ ಇದು x ಆಗೈತಿ ಅಂದ್ರೆ ಇದು x ಆಗಿದೆ ಅಂದ್ರೆ ಇದು ಎಷ್ಟು ಇರ್ತದ್ರಿ, ಇದು x ಆಗಿರ್ತೈತಿ. ಓಕೆ, ನಮ್ಗ 4 ಸೈಡ್ ಏನಾದ್ರೂ ಇತ್ತಪ್ಪ ಅಂತಂದ್ರೆ ನಾವೇನ್ ಮಾಡ್ತಿದ್ರಿ ಪೆರಿಮೀಟರ್ ಆಫ್ ದ ರೆಕ್ಟಾಂಗಲ್ ಅಂತ ತಗೋತಿದ್ವಿ. ಇಲ್ಲಿ ಪೆರಿಮೀಟರ್ ತಗೊಳಕಿಲ್ಲ, ಯಾಕಂದ್ರೆ ಒಂದ್ ಸೈಡ್ ಏನಪ್ಪಾ ಅಂದ್ರೆ ಕಂಪೌಂಡ್ ಐತಿ, 3 ಸೈಡ್ ಅಷ್ಟ ಏನಪ್ಪಾ ಅಂತಂದ್ರೆ ದಟ್ ನಮ್ಗ ಫೆನ್ಸಿಂಗ್ ಐತಿ. ಓಕೆ, ಅದ್ರ ಸಂಬಂಧ ಏನ್ ಮಾಡೋಣ, x ಪ್ಲಸ್ ಎಕ್ಸ್ 2x ಪ್ಲಸ್ y, 2x ಪ್ಲಸ್ y ಇದಿಷ್ಟು ಸೇರಿಸಿದ್ರೆ ಎಷ್ಟು ಬರಾಕತೈತಿ ಅಂದ್ರೆ 30 ಮೀಟರ್ ಇದು ವೈರ್ ಅದ. ಆ ನಂತರ ಇದ್ರದ್ದು ಟೋಟಲ್ ಇನ್ನೊಂದೇನಪ್ಪಾ ಅಂದ್ರೆ ಇದ್ರದ್ದು ಏರಿಯಾ ಎಷ್ಟೈತಿ ಅಂತಂದ್ರೆ ಇದ್ರ ಏರಿಯಾ ಎಷ್ಟೈತಿ ಅಂತಂದ್ರೆ 100 ಮೀಟರ್ ಸ್ಕ್ವೇರ್ ಐತಿ. ಓಕೆ, ಸೊ ದಟ್ ಈಸ್ ಇಲ್ಲಿ ಬರೆಯೋಣ. ಓಕೆ, ಇರೋಲ್ಲ ತೊಂದ್ರೆ ಇಲ್ಲ ಏನ್ರಿ. ಏರಿಯಾ ಆಫ್ ದ ಫೀಲ್ಡ್ ಎಷ್ಟೈತ್ರಿ ಅಂದ್ರ 100 ಮೀಟರ್ ಸ್ಕ್ವೇರ್ ಐತಿ. ಇದು ರೆಕ್ಟಾಂಗ್ಯುಲರ್ ಐತಿ ಅಂತಂದ್ರ ಇದ್ರ ಏರಿಯಾ ಏನಾಗತ್ರಿ, ಲೆಂತ್ ಇಂಟು ಬ್ರೆಡ್ತ್ ಇಸ್ ಈಕ್ವಲ್ ಟು 100. ಲೆಂತ್ ಮತ್ತೆ ಬ್ರೆಡ್ತ್ ಎಷ್ಟದಾವ ಅಂದ್ರೆ ಎಕ್ಸ್ ಮತ್ತೆ y ಐತಿ, ಹಂಗಂದ್ರ ಎಕ್ಸ್ ವೈ ಇಸ್ ಈಕ್ವಲ್ ಟು 100. ಓಕೆ, ನಮಗ ಇಲ್ಲಿ ಒಂದು ಇಕ್ವೇಶನ್ ಬರಾಕತೈತಿ, ಇಲ್ಲಿ ಒಂದು ಇಕ್ವೇಶನ್ ಬರಾಕತೈತಿ. ಇವು 2 ಇಕ್ವೇಶನ್ ಒಳಗೆ 2 ವೇರಿಯೇಬಲ್ ಅದಾವು. 2 ವೇರಿಯೇಬಲ್ ಬೇಡ, ನಮ್ಗೆ ಒಂದೇ ವೇರಿಯೇಬಲ್ ಇತ್ತಂದ್ರೆ ನಮ್ಗೆ ಲೆಕ್ಕ ಮಾಡ್ಲಿಕ್ಕೆ ಬರ್ತೈತಿ. ಸೊ ಹಿಂಗಾಗಿ ಏನ್ ಮಾಡೋಣ ಅಂತಂದ್ರೆ ಇಲ್ಲಿ ಇದನ್ನ ಒಂದೇ ವೇರಿಯೇಬಲ್ ಮಾಡ್ಕೊಳ್ಳೋಣ. ಇದನ್ನ ಯಾವ ರೀತಿ ಒಂದೇ ವೇರಿಯೇಬಲ್ ಮಾಡ್ಕೊಳ್ಳೋಣ ಅಂದ್ರೆ 2x ರೈಟ್ ಸೈಡ್ ತಗೊಂಡು ಹೋಗೋಣಂತ್ರಿ. ಅಂದ್ರೆ ಇದೇನಾಗುತ್ತಾ y ಇಸ್ ಈಕ್ವಲ್ ಟು 30 ಮೈನಸ್ 2x ಆಗ್ತತಿ. ಸೊ ಇದು ಏನಾಗಿರ್ಲಿ ಅಂದ್ರೆ ಫಸ್ಟ್ ಇಕ್ವೇಶನ್ ಆಗಿರ್ಲಿ, ಇದು ಏನಾಗಿರ್ಲಿ ಅಂದ್ರೆ ಸೆಕೆಂಡ್ ಇಕ್ವೇಶನ್ ಆಗಿರ್ಲಿ. ಸೊ ಫ್ರಮ್ ಇಕ್ವೇಶನ್ಸ್ 1 and 2 ಫಸ್ಟ್ ಮತ್ತೆ ಸೆಕೆಂಡ್ ಇಕ್ವೇಶನ್ ಲಿಂದ ಏನ್ ಮಾಡಬಹುದು ಅಂತಂದ್ರೆ ಇಲ್ಲಿ y ಇದ್ದಲ್ಲಿ ಏನ್ ಮಾಡೋಣ ಅಂತಂದ್ರೆ ಇದನ್ನ ಹಾಕೋಣ, y ಹೋಗ್ಬಿಡ್ತೈತಿ, x ಅಷ್ಟೇ ಉಳಿತೈತ್ರಿ. ಸೊ ಯಾವ ರೀತಿ ಆಗತ್ತೆ ನೋಡ್ರಿ, x ಇಂಟು 30 ಮೈನಸ್ 2x ಈಸ್ ಈಕ್ವಲ್ ಟು 100 ಆಗುತ್ತೆ. ಓಕೆ, ಇವೆರಡನ್ನು ಮಲ್ಟಿಪ್ಲೈ ಮಾಡ್ತೀವಿ, x ಇಂಟು 30 ನಂತರ x ಇಂಟು 2x, x ಇಂಟು 30x ಆಗುತ್ತೆ, ಮೈನಸ್ x ಇಂಟು 2x ಅಂದ್ರೆ 2x ಸ್ಕ್ವೇರ್ ಈಸ್ ಈಕ್ವಲ್ ಟು 100. ಓಕೆ, ಇವನ್ನ ಬಲಗಡೆ ತಗೊಂಡು ಹೋಗೋಣ, ಏನಾಗುತ್ತೆ ಮೈನಸ್ 2x ಸ್ಕ್ವೇರ್ ಬಲಗಡೆ ಹೋದ್ರೆ 2x ಸ್ಕ್ವೇರ್ ಆಗುತ್ತೆ, 30x ಬಲಗಡೆ ಹೋದ್ರೆ ಮೈನಸ್ 30x ಆಗತ್ರಿ. ಆ ನಂತರ 100 ಇಲ್ಲೇ ಇದ್ರೆ ಇಲ್ಲೇ ಇರ್ತೈತಿ, ಸೊ ಪ್ಲಸ್ 100 ಆಗ್ತೈತಿ. ಸೊ ಆಕ್ಚುಲಿ ಎಡಗಡೆ ಏನು ಉಳಿತೈತಿ ಅಂದ್ರೆ 0 ಉಳಿತೈತಿ. 0 ಈಸ್ಕೊಲ್ ಟು ಬರಿ ಬದ್ಲಿ ಏನ್ ಮಾಡೋಣ ಅಂತಂದ್ರೆ 0ನ ಬಲಗಡೆ ಬರ್ಕೊಳ್ಳೋಣ, ರೈಟ್. ಓಕೆ, ಸೊ ಇಲ್ಲಿ ನಂಬರ್ಸ್ ದೊಡ್ಡ ಹೋದವ್ರಿ, ಇದನ್ನ ಸಣ್ಣ ಮಾಡ್ಕೋಬೇಕು ಅಂದ್ರೆ ಇವಿಷ್ಟು ಎದರ್ಲಿಂದ ಡಿವೈಡ್ ಆಗ್ತಾವ, ಅದನ್ನ ಅದರ್ಲಿಂದ ಡಿವೈಡ್ ಮಾಡ್ಬಿಡ್ರಿ. 2 ಲಿಂದ ಡಿವೈಡ್ ಆಗ್ತಾವ, 2 ಲಿಂದ ಡಿವೈಡ್ ಮಾಡೋಣ. ಸೊ 2 ಲಿಂದ ಡಿವೈಡ್ ಮಾಡಿದ್ರೆ ಇದೇನು ಉಳಿತೈತ್ರಿ, ಇದು x ಸ್ಕ್ವೇರ್ ಉಳಿತೈತಿ. ಓಕೆ, ಆ ನಂತರ 2 1 ಜಾ 2 1 ಉಳಿತು, 2 5 ಜಾ 10 x ಪ್ಲಸ್ 5 2 ಜಾ 10 ಮುಂದೊಂದು 0 ಇಸ್ ಈಕ್ವಲ್ ಟು 0. ಓಕೆ, ರೈಟ್. ಸೊ x ಸ್ಕ್ವೇರ್ ಕೋಎಫಿಷಿಯಂಟ್ ಏನ್ ಇಲ್ಲಿ ಏನ್ ಮಾಡ್ತೀವಿ ನೆಕ್ಸ್ಟ್, ಈಗ x ಸ್ಕ್ವೇರ್ ಕೋಎಫಿಷಿಯಂಟ್ ಏನು ಇಲ್ಲ ಅಂದ್ರೆ 1 ಇರ್ತೈತ್ರಿ. ಇದನ್ನ ಮಲ್ಟಿಪ್ಲೈ ಮಾಡ್ತೀವಿ 1 ಇಂಟು 20. ಏನ್ ಮಾಡ್ಲಿಕ್ಕತ್ತೇವೆ ನಾವು ಇಲ್ಲಿ, ಏನೋ ಮಾಡ್ಲಿಕ್ಕತ್ತೇವಿ, ಏನೋ ತಪ್ಪಾಗಿದೆ ಇಲ್ಲಿ. ಓಕೆ, 2 5 ಜಾ 10 ರೀ. ಓಕೆ, ಮುಂದೊಂದು 0 ಬರುತ್ತೆ. ಓಕೆ, 1 ಇಂಟು 50 ಮಾಡಿದ್ವಿ ಅಂದ್ರೆ 50 ಬರುತ್ತೆ, ಅಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ 50 ಬರಬೇಕು, ಪ್ಲಸ್ ಬರೆಯುವಂತ ಅವಶ್ಯಕತೆ ಇಲ್ಲ. ಓಕೆ, 50 ಬರಬೇಕು. ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಮಿಡಲ್ ಟರ್ಮ್ ಏನ್ ಬರ್ಬೇಕ್ರಿ, ಮೈನಸ್ 50 ಬರಬೇಕು. ಓಕೆ, ಸೊ ಇಂಟು ಮಾಡಿದ್ರೆ 50 ಬರಬೇಕು, ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ 15 ಬರಬೇಕು. ಅಂತ 2 ನಂಬರ್ ಯಾವಪ್ಪ ಅಂತಂದ್ರೆ
10 5 50. ಸಣ್ಣ ಹುಡುಗರು ಕೇಳಿದ್ರೆ ಹೇಳ್ತಾರೆ, ಆರಾಮಾಗಿ ಮಾಡ್ಬೋದು. ಓಕೆ, ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 50 ಬರ್ತದೆ, ಆದ್ರೆ ಪ್ಲಸ್ ಮಾಡಿದ್ರೆ 15 ಬರ್ತೈತಿ. ಆದ್ರೆ ನಮಗೆ ಬೇಕಾಗಿರೋದು -15. -15 ಅಂದ್ರೆ ಏನ್ ಮಾಡೋಣ ಅಂತಂದ್ರೆ ಎರಡಕ್ಕೂ ಹಿಂದೆ ಮೈನಸ್ ಸೈನ್ ಹಾಕ್ತೀವಿ. -10 -5 ಅಂದ್ರೆ -15 ಬಂದಿರ್ತದೆ. ಓಕೆ, ಸೊ ಇದನ್ನ ಸ್ಪ್ಲಿಟ್ ಮಾಡ್ಕೊಡ್ರಿ. ಏನಾಗುತ್ತೆ ಇದು x² minus 10x minus 5x plus 50 is equal to 0. ಇವೆರಡು ಕಾಮನ್ ಇಡ್ರಿ, x ಕಾಮನ್ ತೆಗಿತೀವಿ, ಇಲ್ಲಿ ಏನು ಉಳಿತದ x ಉಳಿತದ, ಇಲ್ಲಿ -10 ಉಳಿತೈತಿ, ಇಲ್ಲಿ -5 ಕಾಮನ್ ತೆಗಿತೀವಿ, ಇಲ್ಲಿ 5ಗೆ -5ಗೆ ಅದರಲ್ಲಿ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ x ನಿಂದ ಮಲ್ಟಿಪ್ಲೈ ಮಾಡ್ತೀವಿ, ಆ ನಂತರ -5 into 10 is equal to 0. ಇವೆರಡರೊಳಗೂ ಕಾಮನ್ ಏನ್ ತೆಗಿಲಿಕ್ಕೆ ಸಾಧ್ಯ ರೀ? ಇವೆರಡರೊಳಗೂ ಕಾಮನ್ ಏನ್ ತೆಗಿಬಹುದು ಅಂದ್ರೆ x minus 10 ಕಾಮನ್ ತೆಗಿಬಹುದು. x minus 10 ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿತೈತ್ರಿ, x ಉಳಿತೈತಿ, ಇಲ್ಲಿ ಏನ್ ಬರ್ತದೆ ಅಂದ್ರೆ -5 ಬರ್ತೈತಿ, is equal to 0. ಓಕೆ, ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ. ಅಂದ್ರೆ x minus 10 is equal to 0 or x minus 5 is equal to 0. -10 ಬಲಗಡೆ ಹೋದ್ರೆ ಏನಾಗುತ್ತೆ ರೀ, +10 ಆಗುತ್ತೆ. 5 ಬಲಗಡೆ ಹೋದ್ರೆ ಏನಾಗುತ್ತೆ ಅಂದ್ರೆ +5 ಆಗ್ತೈತಿ. ಸೊ ಆನ್ಸರ್ 10 ಆದ್ರೂ ಆಗಿರ್ಬೋದು, 5 ಆದ್ರೂ ಆಗಿರ್ಬೋದು. ಓಕೆ, ಇಲ್ಲಿ ಯಾವ್ದಾದ್ರು ಒಂದು ನೆಗೆಟಿವ್ ಬಂದಿತ್ತು ಅಂದ್ರೆ ಒಂದು ತೆಗೆದು ಬಿಡಕ್ ಬರ್ತಿತ್ತು. ಯಾಕಂದ್ರೆ x ಅನ್ನೋದು ಲೆಂತ್ ಅದ, ಲೆಂತ್ ನೆಗೆಟಿವ್ ಇರ್ಲಿಕ್ಕಿಲ್ಲ ಅಂತ ತೆಗೆದು ಬಿಡ್ತಿದ್ವಿ. ಬಟ್ ಇಲ್ಲಿ ಎರಡು ಏನ್ ಬರ್ಲಿಕ್ಕೆ ಪಾಸಿಟಿವ್ ಬರ್ಲಿಕ್ಕೆ. ಸೊ ಹಿಂಗಾಗಿ ನಮ್ಗೆ ಇದನ್ನ ತೆಗಿಲಿಕ್ಕೆ ಬರಲ್ಲ. ಸೊ ಈಗ ಏನ್ ಮಾಡೋಣ ಅಂತಂದ್ರೆ ಎರಡು ಕಂಡೀಷನ್ ನೋಡೋಣ. ಇಫ್ x is equal to 10, ಒಂದ್ ವೇಳೆ x 10 ಅಂತ ತಗೊಂಡ್ವಿ ಅಂದ್ರೆ y ವ್ಯಾಲ್ಯೂ ಏನಾಗ್ತೈತಿ? y ವ್ಯಾಲ್ಯೂ ಏನಾಗ್ತದ್ರಿ? 30 minus 2 into 10. 30 minus 10 to 20, 30 minus 20 ಅಂತಂದ್ರೆ ಏನ್ ಬರ್ತ್ರಿ? 10 ಮೀಟರ್ ಬರ್ತೈತಿ. x 10 ಮೀಟರ್ ಆಗಿರ್ತೈತಿ, y ನು 10 ಮೀಟರ್ ಆಗಿರ್ತೈತಿ. ಎರಡನೇ ಕಂಡೀಷನ್ ಏನಂತಂದ್ರೆ ಇಫ್ x is equal to 5 meters, ಇದು 5 meters ಆಯ್ತು ಅಂದ್ರೆ y is equal to 30 minus 2 into 5. ಓಕೆ, ಸೊ 2 5 are 10, 30 minus 10 ಅಂದ್ರೆ 30 minus 10 ಅಂದ್ರೆ ಏನ್ ಬರ್ತ್ರಿ? 20 ಮೀಟರ್ ಬರ್ತೈತಿ. ಓಕೆ, ರೈಟ್. dimensions of field are ಏನ್ರಿ? 10 meter 10 meter 10 meter. ಈ ತರ ಬರೀಕಿನ ಏನಪ್ಪಾ ಅಂತಂದ್ರೆ ಏನ್ ಮಾಡೋಣ ಅಂತಂದ್ರೆ length of field is 10 meter and breadth is 10 meter. or ಏನ್ರಿ? ಲೆಂತ್ ಸ್ವಲ್ಪ ಇಲ್ಲಿ ಇಂಕ್ ಖಾಲಿ ಆದಂಗ ಆಗಿದೆ, ರೈಟ್? ಲೆಂತ್ ಆಫ್ ಫೀಲ್ಡ್ is 5 meter and breadth is 20 meter. ಇವೆರಡರೊಳಗೆ ಏನಪ್ಪಾ ಅಂತಂದ್ರೆ ಒಂದು ನಮ್ಮ ಆನ್ಸರ್ ಆಗಿರ್ತೈತಿ. ಓಕೆನಾ? ರೈಟ್, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಓಕೆ, ರೈಟ್. ಸೊ ಹಿಂದಿನ ಪ್ರಾಬ್ಲಮ್ ಒಳಗೆ ಏನಪ್ಪಾ ಅಂತಂದ್ರೆ ದಟ್ ನಾವು ವೆರಿಫೈ ಮಾಡೋದು ಏನಪ್ಪಾ ಅಂದ್ರೆ ಸ್ವಲ್ಪ ಮಿಸ್ ಮಾಡಿದ್ರಿ. ಸೊ ಅಲ್ಲಿ ನಾವು ವೆರಿಫೈ ಮಾಡ್ಬೇಕು ಅಂತಂದ್ರೆ ಅದರ ಲೆಂತ್ ಮತ್ತೆ ಬ್ರೆಡ್ತ್ ಏನಾಗಿತ್ತು ಅಂತಂದ್ರೆ 10 ಮೀಟರ್ ಮತ್ತೆ 10 ಮೀಟರ್ ಬಂದಿತ್ತು. ಸೊ ಎರಡು ನಾವು ಅದರ ಏರಿಯಾ ನೋಡಿದ್ವಿ ಅಂತಂದ್ರೆ 10 into 10 is equal to 100 meter square. ಅದು ಏನಪ್ಪಾ ಅಂದ್ರೆ ಆ ಫೀಲ್ಡ್ ಏರಿಯಾ ಬರ್ತೈತಿ. ಅಥವಾ ಇನ್ನೊಂದು ಪೇರ್ ಏನಾದ್ರು ತಗೊಂಡಿದ್ವಿ ಅಂದ್ರೆ ಇನ್ನೊಂದು ಆನ್ಸರ್ ಬಂದಿತ್ತಲ್ಲ, ಅದು ಲೆಂತ್ 5 ಮತ್ತೆ ಬ್ರೆಡ್ತ್ 20 ಏನ್ ಬಂದಿತ್ತಲ್ಲ, ಅಲ್ಲಿ ನಾವು ಏನಾದ್ರು ಲೆಂತ್ ಇಂಟು ಬ್ರೆಡ್ತ್ ಮಾಡಿದ್ರೆ ನಮ್ಗೆ ಏರಿಯಾ ಸಿಗ್ತೈತಿ. ದಟ್ ಇಸ್ 20 into 5 ಮಾಡಿದ್ರೆ 100 meter square ಏರಿಯಾ ಬಂದಿರ್ತೈತಿ. ಓಕೆ, ಸೊ ಅವ್ರು ಕೊಟ್ಟಿರೋದು ಸಹಿತ ಪ್ರಾಬ್ಲಮ್ ಒಳಗೆ ಏನಪ್ಪಾ ಅಂದ್ರೆ 100 meter square ಅಂತಾನೆ ಕೊಟ್ಟಿದ್ದಾರೆ. ರೈಟ್? ಓಕೆ, ರೈಟ್. ಸೊ 72nd ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನದ? ದ ಡಿನಾಮಿನೇಟರ್ ಆಫ್ ದ ಫ್ರಾಕ್ಷನ್ ಈಸ್ 1 more than twice its numerator. The sum of this fraction and its reciprocal is 29/10. Find the fraction. Okay, so ಅಗದಿ ಸಿಂಪಲ್ ಪ್ರಾಬ್ಲಮ್ ಅದರಿ, ಅಂತ ಏನ್ ಡಿಫಿಕಲ್ಟ್ ಏನಿಲ್ಲ. ಸೊ ದಟ್ ಪ್ರಾಬ್ಲಮ್ಸ್ ಈ ಪ್ರಾಬ್ಲಮ್ ಅನ್ನ ಈಸಿಯಾಗಿ ಮಾಡ್ಕೋಬಹುದು. ಏನ್ ಕೊಟ್ಟಾರಿ? ಒಂದು ಫ್ರಾಕ್ಷನ್ ಕೊಟ್ಟಾರ. ಫ್ರಾಕ್ಷನ್ ಅಂದ್ರೆ ಏನಿರ್ತೈತಿ? ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಇರ್ತೈತಿ. ಸೊ ಇಲ್ಲಿ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಫೈಂಡ್ ಮಾಡ್ಬೇಕು ಅಂದ್ರೆ ಆ ಎರಡು ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ನ ನಾವೇನ್ ಅನ್ಕೊಳ್ಳೋಣ ಅಂತಂದ್ರೆ x ಮತ್ತೆ y ಅಂತ ಅನ್ಕೊಳ್ಳೋಣ. ಲೆಟ್ numerator, okay, let numerator be
x and denominator be y. Okay, so ಹಂಗಂದ್ರೆ then fraction ಏನಾಗುತ್ತೆ ಅಂತಂದ್ರೆ fraction will be x by y ಆಗಿರ್ತೈತಿ. ಓಕೆ ರೈಟ್. ಸೊ ದಟ್ ಈಗ ಇಲ್ಲಿ ನಾವು ನೋಡಿದ್ವಿ ಅಂತಂದ್ರೆ ಒಂದು ಕಂಡೀಷನ್ ಕೊಟ್ಟಾರ, ಏನ್ ಕೊಟ್ಟಾರ್ರಿ, ನ್ಯೂಮರೇಟರ್ ಆಫ್ ದ ಫ್ರಾಕ್ಷನ್ ಈಸ್ ಒನ್ ಮೋರ್ ದನ್ ದ ಟ್ವೈಸ್ ದ ನ್ಯೂಮರೇಟರ್ ಅಂತ ಹೇಳಕತ್ತಾರ. ಸಾರಿ, ದ ಡಿನಾಮಿನೇಟರ್ ಆಫ್ ದ ಫ್ರಾಕ್ಷನ್ ಡಿನಾಮಿನೇಟರ್ ಏನದರಿ y ಅದ, ಇದೇನಪ್ಪಾ ಅಂತಂದ್ರೆ ನ್ಯೂಮರೇಟರ್ ದ ಟ್ವೈಸ್ ಕಿನ ಒಂದ್ ಹೆಚ್ಚಿಗೆ ಐತಿ ಅಂತ ಹೇಳಕತ್ತಾರ. ಒನ್ ಮೋರ್ ದನ್ ದ ಟ್ವೈಸ್ ದ ನ್ಯೂಮರೇಟರ್ ಅಂತ ಹೇಳಕತ್ತಾರ. ಸೊ ಹಂಗಂದ್ರೆ y ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದ್ರೆ 2x ಪ್ಲಸ್ 1 ಆಕೈತಿ. ಆ ನಂತರ ನಾವು ಇನ್ನೊಂದು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಇದ್ರದ್ದು ರೆಸಿಪ್ರೋಕಲ್. ರೆಸಿಪ್ರೋಕಲ್ ಏನದಲ್ಲ, ಅವು ಎರಡನ್ನೂ ಆಡ್ ಮಾಡಿದ್ರೆ 29/10 ಅಂತ ಬರ್ತೈತಿ ಅಂತ ಹೇಳಕತ್ತಾರ. ಸೊ ಫಸ್ಟ್ ಅದು ಫ್ರಾಕ್ಷನ್ ಏನೈತಿ ಅಂತಂದ್ರೆ x ಡಿವೈಡೆಡ್ ಬೈ y ಪ್ಲಸ್ y ಡಿವೈಡೆಡ್ ಬೈ x ಮಾಡಿದ್ರೆ ಏನೈತಪ್ಪ ಅಂದ್ರೆ 29/10 ಐತಿ. ಓಕೆ, ಸೊ ಹಂಗಂದ್ರೆ ನಮ್ಗೆ ಇಲ್ಲಿ y ವ್ಯಾಲ್ಯೂ ಏನಪ್ಪಾ ಅಂದ್ರೆ ಇಲ್ಲಿ ಆಲ್ರೆಡಿ ಬರ್ಕೊಂಡ್ಬಿಟ್ಟೇವಿ, ಅದನ್ನ ಇಲ್ಲಿ ಹಾಕೋಣ. ಹಂಗಂದ್ರೆ ಇದೇನಾಗತ್ರಿ x ಡಿವೈಡೆಡ್ ಬೈ 2x ಪ್ಲಸ್ 1 ಪ್ಲಸ್ y ಅಂದ್ರೆ ಏನದರಿ 2x ಪ್ಲಸ್ 1 ಅದ ಡಿವೈಡೆಡ್ ಬೈ x ಈಸ್ ಈಕ್ವಲ್ ಟು 29/10. ಸೊ ಹಿಂಗ್ಯಾಕ್ ಬರ್ಕೊಂಡ್ವಿ ಅಂತಂದ್ರೆ ನಮ್ಗೆ ಇಲ್ಲಿ y ಹೋಗಿ ಬರೀ x ಅಷ್ಟ ಬರೋ ತರ ನಾವು ಬರ್ಕೋಬೇಕು. ಅದ್ರ ಸಂಬಂಧ ಈ ರೀತಿ ಬರ್ಕೊಂಡಿದೀವಿ. ಒಂದು ನಮಗೂ ವೇರಿಯೇಬಲ್ ಇರಬೇಕು ಅಷ್ಟೇ. ಓಕೆ, ಇವೆರಡದು ಎಲ್ಸಿಎಂ ತೆಗಿತೀವಿ. ಎಲ್ಸಿಎಂ ತೆಗೆದ್ರೆ ಇದೇನಾಗತ್ರಿ x. ಓಕೆ, ಸ್ವಲ್ಪ ಕೆಳಗಡೆ x ಇಂಟು 2x ಪ್ಲಸ್ 1. ಓಕೆ, 2x ಪ್ಲಸ್ 1 ಎದರಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಇದು ಬರುತ್ತೆ ಅಂದ್ರೆ x ಲಿಂದ ಮಲ್ಟಿಪ್ಲೈ ಮಾಡಬೇಕು. x ಎದರಿಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಬರುತ್ತೆ ಅಂತಂದ್ರೆ 2x ಪ್ಲಸ್ 1 ಲಿಂದ ಮಲ್ಟಿಪ್ಲೈ ಮಾಡಬೇಕು. x ಇಂಟು x ಮಾಡಿದ್ರೆ x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಇಂಟು 2x ಪ್ಲಸ್ 1 ಅಂದ್ರೆ 2x ಪ್ಲಸ್ 1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 29/10 ಬರ್ತದೆ. ಓಕೆ ರೈಟ್. ಈಗ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಣ. ಓಕೆ, ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ರೆ ಏನಾಗುತ್ತೆ, x ಸ್ಕ್ವೇರ್ ಪ್ಲಸ್ ಇದು a ಪ್ಲಸ್ b ಹೋಲ್ ಸ್ಕ್ವೇರ್ ಫಾರ್ಮ್ ಆಗೈತಿ ಅಂದ್ರೆ a ಸ್ಕ್ವೇರ್, ಬ್ರಾಕೆಟ್ ಹಾಕೋ ಅವಶ್ಯಕತೆ ಇಲ್ಲ, a ಸ್ಕ್ವೇರ್ ಅಂದ್ರೆ 2x ಅಂತ ಸ್ಕ್ವೇರ್ ಬರ್ತೈತಿ ಅಂದ್ರೆ 4x ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಪ್ಲಸ್ 2ab 2 into 2x into 1 2 2 4 4 1 4x ಪ್ಲಸ್ b ಸ್ಕ್ವೇರ್ ಅಂದ್ರೆ ಏನ್ರಿ 1 ಡಿವೈಡೆಡ್ ಬೈ x into 2x 2x ಸ್ಕ್ವೇರ್ ಪ್ಲಸ್ x into 1 ಅಂದ್ರೆ x is equal to 29/10. ಓಕೆ ರೈಟ್. ಸೊ ಇದನ್ನ ಸಾಲ್ವ್ ಮಾಡ್ಕೊಂಡು ಇದನ್ನ ಚೇಂಜ್ ಮಾಡೋಣ. ಇಲ್ಲಾಂದ್ರೆ 10 ಈ ಕಡೆ ಬರ್ಲಿ, ಇದು x ಸ್ಕ್ವೇರ್ 2x ಸ್ಕ್ವೇರ್ ಪ್ಲಸ್ x ಬಲಗಡೆ ಹೋಗ್ಲಿ. ಇದೇನಾಗುತ್ತೆ 10 ಡಿನಾಮಿನೇಟರ್ ಈ ಕಡೆ ಬಂದ್ರೆ ನ್ಯೂಮರೇಟರ್ ಹೋಗುತ್ತೆ. 10 ಇಂಟು x ಸ್ಕ್ವೇರ್ ಪ್ಲಸ್ 4x ಸ್ಕ್ವೇರ್ ಅಂದ್ರೆ ಏನಾಗುತ್ತೆ 5x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 1 ಇಸ್ ಈಕ್ವಲ್ ಟು 29 ಇಂಟು ಇದು ರೈಟ್ ಸೈಡ್ ಹೋದ್ರೆ ಏನಾಗುತ್ತೆ 2x ಸ್ಕ್ವೇರ್ ಪ್ಲಸ್ x ಆಗಿರುತ್ತೆ. ಇವೆರಡು ಮಲ್ಟಿಪ್ಲೈ ಮಾಡೋಣ. 10 5 50x ಸ್ಕ್ವೇರ್ ಪ್ಲಸ್ 10 4 40x ಪ್ಲಸ್ 10 1 10 is equal to 29 2 50 ಸಾರಿ ಕರೆಕ್ಟ್ 58x ಸ್ಕ್ವೇರ್ 58x ಸ್ಕ್ವೇರ್ ಪ್ಲಸ್ 29x. ಇವೆಲ್ಲ ಎಡಗಡೆ ತಗೊಂಬರೋಣಂತ್ರಿ. ಹಂಗಂದ್ರೆ ಏನಾಗುತ್ತೆ 50x ಸ್ಕ್ವೇರ್, ಇದು ಈ ಕಡೆ ಬಂದ್ರೆ ಬೇಡ, ಇವು ಇದನ್ನ ಎಡಗಡೆ ತಗೊಂಬರೋದು ಬೇಡ್ರಿ, ಇವನ್ನ ಬಲಗಡೆ ತಗೊಂಡು ಹೋಗೋಣ. ಯಾಕಂದ್ರೆ ಇಲ್ಲಿ ನಮ್ಗೆ ದೊಡ್ಡ ಸಂಖ್ಯೆ ಐತಿ ಅದ್ರ ಸಲುವಾಗಿ. ಓಕೆ, ಹಂಗಂದ್ರೆ ಇದೇನಾಗತ್ರಿ 0 is equal to 58x ಸ್ಕ್ವೇರ್ ಇಲ್ಲೇ ಅದ. ಇದ್ರೊಳಗ ಏನ್ ಮಾಡೋಣ ಅಂತಂದ್ರೆ ಇದು ಬಲಗಡೆ ತಗೊಂಡು ಹೋದ್ರೆ ಮೈನಸ್ 50x ಸ್ಕ್ವೇರ್ ಆಗುತ್ತೆ. ಓಕೆ, x ಸ್ಕ್ವೇರ್ ಒಂದೇ ಕಡೆ ಬರ್ಲಿ ಅನ್ನುವಂತ ಉದ್ದೇಶಕ್ಕೆ ಈ ರೀತಿ ಬರ್ಲಿಕ್ಕತ್ತೀವಿ. ಪ್ಲಸ್ 29x ಪ್ಲಸ್ 29x 40x ಬಲಗಡೆ ಹೋದ್ರೆ ಮೈನಸ್ 40x 10 ಬಲಗಡೆ ಹೋದ್ರೆ ಏನಾಗುತ್ತೆ ಮೈನಸ್ 10 ಆಗುತ್ತೆ. ಸರಿನಾ? ರೈಟ್. ದಿಸ್ ಇಸ್ 0 is equal to 58x ಸ್ಕ್ವೇರ್ ಒಳಗೆ 50x ಸ್ಕ್ವೇರ್ ಹೋದ್ರೆ ಏನಾಗುತ್ತೆ 8x ಸ್ಕ್ವೇರ್ ಮುಂದೆ ಪ್ಲಸ್ 29 ಮೈನಸ್ 40 40 ಒಳಗೆ 29 ಕಳೆಯೋಣ. ಸೊ ಏನ್ ಬರ್ತ್ರಿ 11 ಬರ್ತತಿ. 11x ಹಿಂದ್ಗಡೆ ಸೈನ್ ಬಿಗ್ಗರ್ ನಂಬರ್ ಏನ್ ಮೈನಸ್ ಅದ, ಮೈನಸ್ ಹಾಕೋಣ. ಮೈನಸ್
10. ಓಕೆ, ಸೊ 0 ಈಸ್ ಈಕ್ವಲ್ ಟು ಬರೀ ಬದಲಿ ಏನ್ ಮಾಡೋಣ ಅಂದ್ರೆ 0ನ ಬಲಗಡೆ ಬರ್ಕೋಣ, ಇದೇನಾಗುತ್ತೆ ರೀ ಈಸ್ ಈಕ್ವಲ್ ಟು 0 ಆಗ್ತೈತೆ. ರೈಟ್, ಈಗ ನೆಕ್ಸ್ಟ್ ಸ್ಟೆಪ್ ಏನ್ರಿ, ಇವೆರಡನ್ನು ಮಲ್ಟಿಪ್ಲೈ ಮಾಡ್ತೇವಿ. ಓಕೆ, ಅಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬರಬೇಕು ಅಂದ್ರೆ 10 8 80 ವಿತ್ ಸೈನ್ -80 ಬರಬೇಕು. ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಮಿಡಲ್ ಟರ್ಮ್ -11 ಬರಬೇಕು. ಯಾವ ಎರಡು ನಂಬರ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 80 ಬರ್ತೈತಿ, ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ 11 ಬರ್ತೈತಿ ಅಂತಂದ್ರೆ 10 8 ಮಾಡಿದ್ರೆ 80 ಬರ್ತದ್ರಿ, 10 + 8 ಮಾಡಿದ್ರೆ 18 ಬರ್ತೈತಿ, 11 ಬರಲ್ಲ. ಓಕೆ, ಸೊ ಹಂಗಂದ್ರೆ ನೆಕ್ಸ್ಟ್ ನಂಬರ್ ನೋಡಿದ್ವಿ ಅಂದ್ರೆ 16 5 80, 16 5 80. ಓಕೆ, 65 80, 16 - 5 ಮಾಡಿದ್ರೆ ಏನ್ ಬರ್ತಪ್ಪ ಅಂದ್ರೆ 11 ಬರ್ತೈತಿ. ಈಗ ಸೈನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಮೈನಸ್ ಬರಬೇಕು ಅಂದ್ರೆ ಬಿಗ್ಗರ್ ನಂಬರ್ ಇಂದ ಮೈನಸ್ ಇರಲಿ, ಸ್ಮಾಲರ್ ನಂಬರ್ ಇಂದ ಪ್ಲಸ್ ಇರಲಿ. ಓಕೆ, ರೈಟ್. ಸೊ -16 × 5 ಮಾಡಿದ್ರೆ -80 ಬರ್ತೈತಿ, -16 + 5 ಮಾಡಿದ್ರೆ -11 ಬರ್ತೈತಿ. ಇದನ್ನ ಸ್ಪ್ಲಿಟ್ ಮಾಡ್ಕೊಡ್ರಿ. ಯಾವ ರೀತಿ, 8x² - 16x + 5x - 10 = 0. ಇವೆರಡರಲ್ಲೂ ಕಾಮನ್ ಏನ್ರಿ, ನಂಬರ್ ನೋಡಿದ್ವಿ ಅಂದ್ರೆ ಎರಡು 8 ಟೇಬಲ್ ನಾಗ ಬರ್ತಾವು, ಮುಂದೆ x ಕಾಮನ್ ನ ತೆಗಿಬಹುದು. ಸೊ 8x ಹೊರಗೆ ಹೋಯ್ತಂದ್ರೆ ಇಲ್ಲಿ x ಬರ್ತೈತಿ, -8 2 16. ಇಲ್ಲಿ ಏನ್ ಕಾಮನ್ ತೆಗಿತೀವಿ, 5 ಕಾಮನ್ ತೆಗಿನ, ಇಲ್ಲಿ x ಬರ್ತದ, 5 2 10 = 0. ಇವೆರಡರೊಳಗೂ ಕಾಮನ್ ಏನ್ ತೆಗಿತೀವಿ, ಇದ್ರೊಳಗೂ ಎರಡರೊಳಗೂ ಕಾಮನ್ ಏನ್ ತೆಗಿತೀವಿ ಅಂದ್ರೆ x - 2 ಕಾಮನ್ ತೆಗಿತೀವಿ. ಇಲ್ಲಿ ಏನ್ ಬರ್ತೈತಿ ಅಂದ್ರೆ 8x + 5 = 0. ರೈಟ್, ಫೈನ್. ಮುಂದೆ ಮುಂದೆ ಮುಂದೆ. ಓಕೆ, ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 0 ಬರಾಕತೈತಿ. ಹಂಗಂದ್ರೆ ಒಂದು ಇದು 0 ಆಗಿರ್ತೈತಿ, ಆರ್ ದಟ್ ಸೆಕೆಂಡ್ ಒನ್ 8x + 5 = ಇದು 0 ಆಗಿರ್ತೈತಿ. 2 ಬಲಗಡೆ ಹೋದ್ರೆ +2 ಆಗ್ತೈತಿ. ಇಲ್ಲಿ 8x + 5 ಬಲಗಡೆ ಹೋದ್ರೆ -5 ಆಗ್ತೈತಿ. ಇವೆರಡರ ನಡುವೆ ಇಂಟು ಐತ್ರಿ, ಇದು ಬಲಗಡೆ ಹೋದ್ರೆ ಇದು /8 ಆಗ್ತೈತಿ. ಓಕೆ, x ಮತ್ತೆ y ಅನ್ನೋದು ಏನ್ರಿ, ಒಂದು ಫ್ರಾಕ್ಷನ್ ಅದ ಅಂದ್ರೆ x ಮತ್ತು y ಏನಾಗಿರ್ತಾವ ಅಂದ್ರೆ ಇಂಟೀಜರ್ಸ್ ಆಗಿರ್ತಾವ. ಆದ್ರ ಇದು ನಮಗೆ ಇಲ್ಲಿ ಇದೇ ಫ್ರಾಕ್ಷನ್ ಬರಾಕತೈತಿ. ಸೊ ಇದು ಹೋಯ್ತು, ದಟ್ x = 2 ಸರಿಯಾದಂತ ಆನ್ಸರ್ ಆಗಿರ್ತೈತಿ. ಓಕೆ, x = 2 ಆಗುತ್ತೆ. ಹಂಗಂದ್ರೆ ದಟ್ ಫ್ರಾಕ್ಷನ್ ಈಸ್ x = 2 ಆದ್ರೆ y ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ 2 2 4, 4 + 1 ಅಂದ್ರೆ ಏನಾಗುತ್ತೆ ಅಂದ್ರೆ 5 ಆಗಿರ್ತೈತಿ. ಓಕೆ, ಸೊ ಇದೇನ್ ಬರ್ತ್ರಿ, 2 / 5 ಬರ್ತೈತಿ. ಓಕೆ, ಸೊ ಇದು ನಾವು ದಟ್ ಇಲ್ಲಿ ವೆರಿಫೈ ಮಾಡ್ಲಿಕ್ಕೆ ಸ್ವಲ್ಪ ನನಗೆ ಡಿಫಿಕಲ್ಟ್ ಐತ್ರಿ. ಈ ಪ್ರಾಬ್ಲಮ್ ಅನ್ನ ನಾವು ವೆರಿಫೈ ಮಾಡಕ್ ಹೋಗಲ್ಲ, ಯಾಕಂದ್ರೆ ಇದು 2/5, ಇದು ರೆಸಿಪ್ರೋಕಲ್ 5 / 2 ಬರ್ತೈತಿ. ಓಕೆ, 2/5 + 5/2 ಮಾಡ್ರಿ. ದಟ್ ನೀವು ಅದನ್ನ ಸಾಲ್ವ್ ಮಾಡಿದ್ರಿ ಅಂತಂದ್ರೆ ಯು ವಿಲ್ ಗೆಟ್ 29/10. ಓಕೆ, ಅದು ಬರ್ತದ ಇಲ್ಲ ಅಂತ ನೀವು ಚೆಕ್ ಮಾಡ್ಕೊಡ್ರಿ. ನಂತರ ಲಾಸ್ಟ್ ಕ್ವಶನ್, 73rd ಕ್ವಶನ್. ಸೊ 73ನೇ ಪ್ರಶ್ನೆ ಏನದು ನೋಡ್ರಿ. ಈ ಕ್ವಶನ್ ನೋಡ್ಲಿಕ್ಕೆ ಸ್ವಲ್ಪ ದೊಡ್ಡದು ಅನ್ಸಕತೈತಿ, ಆರಾಮಾಗಿ ಮಾಡ್ಬೋದ್ರಿ, ಅಗದಿ ಈಸಿ ಅದ. ಓಕೆ, ಕ್ವಶನ್ ಏನ ನೋಡ್ರಿ. ಇನ್ ಎ ಸ್ಕೂಲ್ ಇಟ್ ವಾಸ್ ಡಿಸೈಡೆಡ್ ಟು ಡಿಸ್ಟ್ರಿಬ್ಯೂಟ್ ₹1,500 equally to the students who secure A+ grade in the 10th standard annual examination. ಒಂದು ಸ್ಕೂಲ್ ಒಳಗೆ ಏನ್ ಮಾಡಿದ್ರು ಅಂತಂದ್ರೆ A+ ಗ್ರೇಡ್ ತಗೊಂಡ್ರೆ ಅವ್ರಿಗೆ ದಟ್ ಪ್ರೈಸ್ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಅದು ಎಷ್ಟಪ್ಪ ಅಂದ್ರೆ 1,500. ಒಬ್ಬೊಬ್ಬರಿಗೆ 1,500 ಅಲ್ಲ ರೀ, ಎಲ್ಲರಿಗೂ ಸೇರಿ 1,500. ಅವ್ರು ಅದನ್ನ ಅಷ್ಟು ಅಮೌಂಟ್ ನ ತೆಗೆದಿಟ್ಟಿದ್ರು. ಮುಂದೆ ಏನಾಯ್ತು, ಬಟ್ ಆಫ್ಟರ್ ದ ರಿಸಲ್ಟ್ಸ್ 5 more students secured A+ grade than expected before the examination. ಈಗ ಅವರು ಟೀಚರ್ ಏನಪ್ಪಾ ಅಂದ್ರೆ ಒಂದು ಡಿಸೈಡ್ ಮಾಡಿದ್ರಿ, ಏನ್ರಿ ಈ ಸಾರಿ A+ ಗ್ರೇಡ್ ಏನಪ್ಪಾ ಅಂದ್ರೆ ಇಷ್ಟು ಹುಡುಗರಿಗೆ ಬರ್ತೈತಿ ಅಂತಂದೇಳಿ. ಆದ್ರ ಸಮಸ್ಯೆ ಏನಾಯ್ತಪ್ಪ ಅಂದ್ರ ರಿಸಲ್ಟ್ ಬಂದ್ ಬಳಕ ದಟ್ 5 ಜನ ಏನಪ್ಪಾ ಅಂದ್ರೆ ಹೆಚ್ಚಿಗೆ ಏನಪ್ಪಾ ಅಂದ್ರೆ A+ ಗ್ರೇಡ್ ತಗೊಂಡ್ರು. ಮೇ ಬಿ ಕ್ವಶನ್ ಪೇಪರ್ ಈಸಿ ಅಂತ ಕಾಣಿಸುತ್ರಿ. ದಟ್ ಅದ್ರ ಸಲುವಾಗಿ 5 ಜನ ಹುಡುಗರು ಏನ್ ಮಾಡಿದ್ರು ಅಂತಂದ್ರೆ A+ ಗ್ರೇಡ್ ಹೆಚ್ಚಿಗೆ ತಗೊಂಡ್ರು. ಸೊ ಮುಂದೆ ಏನಾಯ್ತು ಅಂತಂದ್ರೆ hence the amount received by the each student was reduced by 25 rupees. ಈಗ ಆ 1,500 ಏನ್ ಡಿಸೈಡ್ ಮಾಡಿದ್ರಲ್ಲ, ಇದೇ 1,500 ನ ಅವ್ರು ಏನಪ್ಪಾ ಅಂತಂದ್ರೆ ಎಷ್ಟು ಜನ A+ ಗ್ರೇಡ್ ತಗೊಂಡಾರಲ್ರಿ ಅಷ್ಟೂರ್ಗೆ ಏನಪ್ಪಾ ಅಂದ್ರೆ ಅದೇ ಅಮೌಂಟ್ ನ ಹೆಚ್ಚಿಗೆ ಹಂಚಾಕತ್ತಾರ. ಆಕ್ಚುಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಅಮೌಂಟ್ ಹೆಚ್ಚಿಗೆ ಮಾಡ್ಬೇಕಾಗಿತ್ತು, ಅವ್ರ ಅಮೌಂಟ್ ಹೆಚ್ಚಿಗೆ ಮಾಡ್ಲಿಲ್ರಿ. ಅಷ್ಟೇ ಅಮೌಂಟ್ ಅನ್ನ ಅಷ್ಟು ಸ್ಟೂಡೆಂಟ್ಸ್ ಏನಪ್ಪಾ ಅಂತಂದ್ರೆ ಹಂಚಾಕತ್ತಾರ. ಯಾವ ಸ್ಟೂಡೆಂಟ್ಸ್ಗೆ A+ ಗ್ರೇಡ್ ತಗೊಂಡಂತ ಸ್ಟೂಡೆಂಟ್ಸ್ಗೆ. ನಂತರ ಫೈಂಡ್ ದ ನಂಬರ್ ಆಫ್ ಸ್ಟೂಡೆಂಟ್ ಹೂ ಸೆಕ್ಯೂರ್ಡ್ A+ ಗ್ರೇಡ್ ಆಫ್ಟರ್ ಎಕ್ಸಾಮಿನೇಷನ್. ಹಂಗಂದ್ರೆ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಿ ರಿಸಲ್ಟ್ ಬಂದ ಬಳಿಕ A+ ಗ್ರೇಡ್ ಎಷ್ಟು ಜನ ಸ್ಟೂಡೆಂಟ್ಸ್ ಬಂದೈತಿ ಅಂತ ಹೇಳಿ ಇಲ್ಲಿ ನಮ್ಗ ಕೇಳಕತ್ತಾರ. ಕ್ವಶನ್ ಅರ್ಥ ಆಗಿದೆಯಾ? ಬರ್ರಿ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಓಕೆ,
ಲೆಟ್ ಮೊದಲೇ ನಮ್ಗೆ ಏನ್ ಗೊತ್ತಾಗಬೇಕಂದ್ರೆ ಎಕ್ಸ್ಪೆಕ್ಟೆಡ್ ಸ್ಟೂಡೆಂಟ್ಸ್ ಎಷ್ಟಿದ್ರು ಎ ಪ್ಲಸ್ ತಗೊಳ್ಳೋರು ಅಂತ. ಓಕೆ, ಲೆಟ್ ಎಕ್ಸ್ಪೆಕ್ಟೆಡ್ ಓಕೆ expected students who secure A plus grade B X. Okay, let expected let number of expected ಅಂತ ಬರ್ಕೊಳ್ತೀವಿ. number of ಇಲ್ಲಿ ನಂಗೆ ಸ್ಪೇಸ್ ಸಾಲಲ್ಲ ರೀ, ನಾ ಇಲ್ಲೇ ಅಡ್ಜಸ್ಟ್ ಮಾಡ್ತೀನಿ. number of expected students who secure A plus grade B X. okay, ನಂತರ number of students who secured A plus grade. ಓಕೆ, ಸೊ ಹಂಗಂದ್ರೆ ಎ ಪ್ಲಸ್ ಗ್ರೇಡ್ ತಗೊಂಡಂತ ಹುಡುಗರು ಎಷ್ಟು ಜನ ಅದಾರ ಅಂದ್ರೆ 5 ಜನ ಹೆಚ್ಚಿಗೆ ಅದಾರ. ಅಂದ್ರೆ ಮೊದ್ಲು ಎಕ್ಸ್ ಇದಾರ ಅಂದ್ರೆ ಈಗ ಎಷ್ಟಾಗ್ಯಾರಿ ಎಕ್ಸ್ ಪ್ಲಸ್ 5 ಅದಾರ. ರೈಟ್, ಈಗ ಅವ್ರು ನೆಕ್ಸ್ಟ್ ಏನ್ ಹೇಳಾಕತ್ತಾರ್ರಿ, ಒಬ್ಬೊಬ್ಬರಿಗೆ ಏನಪ್ಪಾ ಅಂತಂದ್ರೆ 25 ರೂಪಾಯಿ ಕಡಿಮೆ ಬರಾಕತೈತಿ ಅಂತ ಹೇಳಾಕತ್ತಾರ. ಸೊ ಹಂಗಂದ್ರೆ ನಮಗ ದುಡ್ಡು ಹೆಚ್ಚಿಗೆ ಯಾವಾಗ ಬರ್ತಿತ್ತು ಅಂತಂದ್ರೆ ಎಕ್ಸ್ ಹುಡುಗರಿದ್ದಾಗ ಒಬ್ಬೊಬ್ಬರಿಗೆ ಹೆಚ್ಚಿಗೆ ಅಮೌಂಟ್ ಬರ್ತಿತ್ತು. ಎಕ್ಸ್ ಪ್ಲಸ್ 5 ಇದ್ದಾಗ ಅಮೌಂಟ್ ಕಡಿಮೆ ಬರಾಕತೈತಿ. ಅದ್ರ ಡಿಫ್ರೆನ್ಸ್ ಎಷ್ಟೈತಿ ಅಂದ್ರೆ 25 ಐತಿ. ಸೊ ಟೋಟಲ್ ಅಮೌಂಟ್ ಎಷ್ಟದರಿ 1500 ರೂಪೀಸ್ ಅದ. ಹಂಗಂದ್ರೆ ಒಬ್ಬ ಹುಡುಗರಿಗೆ ಎಷ್ಟು ಆಗ್ತಿತ್ತು ಅಂದ್ರೆ ಮೊದ್ಲೇ ಇಷ್ಟು ರೂಪೀಸ್ ಬರ್ತಿತ್ತು. ಓಕೆ, ಟೋಟಲ್ 1500 ಅಂದ್ರೆ ಎಕ್ಸ್ ಸ್ಟೂಡೆಂಟ್ ಗೆ 1500 ರೂಪೀಸ್ ಅಂದ್ರೆ ಒಬ್ಬ ಸ್ಟೂಡೆಂಟ್ ಗೆ ಎಷ್ಟು ಬರುತ್ತೆ ಅಂದ್ರೆ 1500 ಡಿವೈಡೆಡ್ ಬೈ ಎಕ್ಸ್ ಮಾಡಿದ್ರೆ ಒಬ್ಬ ಸ್ಟೂಡೆಂಟ್ ಗೆ ಎಷ್ಟು ಬರುತ್ತೆ ಅಷ್ಟು ಅಮೌಂಟ್ ನಮಗ್ ಬರ್ತೈತಿ. ಓಕೆ, ನೆಕ್ಸ್ಟ್ ಎಷ್ಟು ಬರಾಕತೈತಿ ಅಂತಂದ್ರೆ 1500 ರೂಪೀಸ್ ನ ಎಕ್ಸ್ ಪ್ಲಸ್ 5 ಸ್ಟೂಡೆಂಟ್ಸ್ ಗೆ ಹಂಚಾಕತ್ತಾರ. ಓಕೆ, ಸೊ ಈಗ ಇವೆರಡರದ್ದು ಹಿಂಗ್ ಹಂಚಿದ್ದಕ್ಕೆ ಏನಾಗತೈತಿ ಅಂತಂದ್ರೆ 25 ರೂಪಾಯಿ ಕಡಿಮೆ ಬರಾಕತೈತಿ. ಇಲ್ಲಿ ಎಷ್ಟು ಅಮೌಂಟ್ ಬರ್ತಿತ್ತು, ಇಲ್ಲಿ ಎಷ್ಟು ಅಮೌಂಟ್ ಬರ್ತಿತ್ತು, ಅದ್ರ ಡಿಫ್ರೆನ್ಸ್ ಎಷ್ಟದ ಅಂದ್ರೆ 25 ರೂಪಾಯಿ ಐತಿ. ಇದನ್ನ ಸಾಲ್ವ್ ಮಾಡ್ರಿ. ಓಕೆ, ಇದನ್ನ ಸಾಲ್ವ್ ಮಾಡ್ಬೇಕಾದಾಗ ಏನ್ ಮಾಡ್ತೀವಿ ಅಂತಂದ್ರೆ ಇದೆರಡರ ಎಲ್ಸಿಎಂ ತೆಗಿತೀವಿ. ಎಲ್ಸಿಎಂ ತೆಗೆದ್ರೆ ಏನಾಗತ್ರಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5 ಆಗ್ತೈತಿ. ಓಕೆನಾ, ಎಕ್ಸ್ ಗೆ ಎದರ್ಲೆ ಮಲ್ಟಿಪ್ಲೈ ಮಾಡಿದ್ರೆ ಇದು ಬರ್ತ್ರಿ, ಇದಕ್ಕೆ ಇನ್ನೂ ಎದರ್ಲೆ ಮಲ್ಟಿಪ್ಲೈ ಮಾಡಬೇಕು ಅಂತಂದ್ರೆ ಎಕ್ಸ್ ಪ್ಲಸ್ 5 ಮಲ್ಟಿಪ್ಲೈ ಮಾಡಬೇಕು. ಸರಿನಾ? ಓಕೆ, ರೈಟ್, ಇದಕ್ಕೆ ಎದರಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಬರ್ತೈತಿ ಅಂತಂದ್ರೆ ಎಕ್ಸ್ ಪ್ಲಸ್ 5 ಐತಿ. ಎದಕ್ಕೆ ಎದರಲ್ಲಿ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಇನ್ನು ಎಕ್ಸ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಇವೆರಡನ್ನು ಮಲ್ಟಿಪ್ಲೈ ಮಾಡ್ರಿ, ಏನಾಗುತ್ತೆ 1500 ಇಂಟು ಎಕ್ಸ್ ಪ್ಲಸ್ 5 ಮೈನಸ್ 1500 ಎಕ್ಸ್ ಈಸ್ ಈಕ್ವಲ್ ಟು 25 ಬರ್ತೈತಿ. ಸರಿನಾ? 1500 ಇಂಟು ಎಕ್ಸ್ ಅಂದ್ರೆ ಏನಾಗುತ್ತೆ 1500 ಎಕ್ಸ್ ಪ್ಲಸ್ 15 5 75 ಮುಂದೆ 2 0 ಮೈನಸ್ 1500 ಎಕ್ಸ್. ಓಕೆ, ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು 25. ರೈಟ್, ಈಗ ಇಲ್ಲಿ 1500 ಎಕ್ಸ್ ಐತಿ, ಅಲ್ಲಿ ಮೈನಸ್ 1500 ಎಕ್ಸ್ ಐತ್ರಿ, ಎರಡು ಕ್ಯಾನ್ಸಲ್ ಆಗ್ತಾವು. ಹಂಗಂದ್ರೆ ಇಲ್ಲಿ ಏನು ಉಳಿತೈತಿ ಅಂದ್ರೆ 7500 ಬರ್ತೈತಿ. ಸರಿನಾ? ರೈಟ್, ಆ ನಂತರ ಇದನ್ನ ಬಲಗಡೆ ತಗೊಂಡು ಹೋಗೋಣಂತ್ರಿ. ಇದೇನಾಗುತ್ತೆ 25 ಇಂಟು ಎಕ್ಸ್ ಪ್ಲಸ್ 5 ಆಗ್ತೈತಿ. ಇಲ್ಲಿ ಡಿವೈಡೆಡ್ ಬೈ ಇದು ಏನಪ್ಪಾ ಅಂದ್ರೆ ಇಲ್ಲಿ ಬಂದು ಮಲ್ಟಿಪ್ಲೈ ಆಗ್ತೈತಿ. ಸೊ ಇನ್ನೊಂದು ಏನ್ ಮಾಡೋಣ ಅಂತಂದ್ರೆ ಇಲ್ಲಿ ಈ 25 ನ ಎಡಗಡೆ ತಗೊಂಡ್ಬಿಡೋಣಂತ್ರಿ. ಸೊ ನಮ್ಗೆ ಇನ್ನೊಂದು ಸ್ಟೆಪ್ ನಾವು ಏನಪ್ಪಾ ಅಂದ್ರೆ ಉಳಿಸಬಹುದು. ಓಕೆ, ಈ 25 ಈ ಕಡೆ ಬಂದ್ರೆ ಏನಾಗುತ್ತೆ ಅಂದ್ರೆ ಡಿವೈಡೆಡ್ ಬೈ 25 ಆಗ್ತೈತಿ. ಇದು ಬಲಗಡೆ ಹೋದ್ರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5 ಆಗಿರ್ತೈತಿ. ಓಕೆ, ರೈಟ್, ಸೊ 25 1 25 25 3 75 ಮುಂದೆ 2 0 ಅಂದ್ರೆ ಇದು 300 ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಅಂದ್ರೆ ಏನ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಇಂಟು ಎಕ್ಸ್ ಅಂದ್ರೆ 5x ಆಗಿರ್ತೈತಿ. ಓಕೆ, ಸೊ ಈ 300 ಅನ್ನ ರೈಟ್ ಸೈಡಿಗೆ ತಗೊಂಡು ಹೋಗೋಣ. ಹಂಗಂದ್ರೆ ಇದೇನಾಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ 5x 300 ಬಲಗಡೆ ಹೋದ್ರೆ ಮೈನಸ್ 300 0 ಇಸ್ ಈಕ್ವಲ್ ಟು ಬರೀಬೇಕು. ಸೊ ಅದನ್ನ 0 ನ ಬಲಗಡೆ ಬರ್ಕೊಂಡು ಮಾಡೋಣ ಇಸ್ ಈಕ್ವಲ್ ಟು 0 ಬರ್ತೈತಿ. ಓಕೆ, ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಏನು ಇಲ್ಲ ಅಂದ್ರೆ ಇಲ್ಲಿ ಏನಿರ್ತೈತಿ 1 ಇರ್ತೈತಿ. 1 ಇಂಟು ಮೈನಸ್ 300 ಮಾಡೋಣ. ಸೊ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 300 ಬರ್ತೈತಿ. ಅಂದ್ರೆ ಇಂಟು ಮಾಡಿದ್ರೆ ಮೈನಸ್ 300 ಬರಬೇಕು. ಪ್ಲಸ್ ಅಥವಾ ಮೈನಸ್, ಪ್ಲಸ್ ಆರ್ ಮೈನಸ್ ಮಾಡಿದ್ರೆ ಮಿಡಲ್ ಟರ್ಮ್ ಏನ್ ಬರ್ಬೇಕ್ರಿ 5 ಬರ್ಬೇಕು. ಓಕೆ, ಅಂತ ನಂಬರ್ ಎರಡು ನಂಬರ್ ಯಾವ್ದವ್ರಿ? ಓಕೆ, ಅಂತ ಎರಡು ನಂಬರ್ ಯಾವಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಹೇಳಿದ್ರೆ ದಟ್ ನನಗಿದು ಅಂಡರ್ಸ್ಟ್ಯಾಂಡ್ ಆಗತ್ರಿ, ನಿಮಗೆ ಮಾಡ್ಲಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ. ಸೊ ಹಿಂಗಾಗಿ ನಾನೇನಪ್ಪಾ ಅಂದ್ರೆ ಅದನ್ನ ಡಿವೈಡ್ ಮಾಡ್ತೀನಿ. ಆಕ್ಚುಲಿ ಅವ ಎರಡು ನಂಬರ್ ಏನಾಗಿರ್ತಾವ ಅಂದ್ರೆ 20 ಮತ್ತೆ 15 ಆಗಿರ್ತಾವ. ಓಕೆ, ಆದ್ರೆ ಅದು ನಮಗ ಗೊತ್ತಾಗ್ಬೇಕು ಅಂದ್ರೆ ಏನ್ ಮಾಡ್ರಿ ಅಂತಂದ್ರೆ ಡೈರೆಕ್ಟ್ ಆಗಿ ಅದು ನಮಗ
ಲೆಕ್ಕ ಮಾಡಿ ಪ್ರಾಕ್ಟೀಸ್ ಇತ್ತಂದ್ರೆ ನಮ್ಗೆ ಈಸಿಯಾಗಿ ಹೇಳ್ಬೋದು. ಒಂದ್ ವೇಳೆ ಪ್ರಾಕ್ಟೀಸ್ ಇಲ್ಲ ಅಂತಂದ್ರೆ ನಾವೇನ್ ಮಾಡೋಣ ಅಂತಂದ್ರೆ ಪ್ರೈಮ್ ಫ್ಯಾಕ್ಟರೇಷನ್ ಮೆಥಡ್ ಲಿಂದ ನಮ್ಗೆ ಗೊತ್ತಾಗ್ತದೆ. ಓಕೆ, ಸೊ ಫಸ್ಟ್ 2 ಲಿಂದ ಡಿವೈಡ್ ಮಾಡ್ರಿ. 2 1 2, 1 ಉಳಿತು, 10 ಆಯ್ತು, 2 5 10, ಮುಂದೊಂದು 0. ನೆಕ್ಸ್ಟ್ 2 7 14, 1 ಉಳಿತು, 2 5 10, ನಂತರ 3 ಲಿಂದ ಡಿವೈಡ್ ಮಾಡ್ತೀವಿ. 3 2 6, 1 ಉಳಿತು, 3 5 15, ನಂತರ 5 5 25, ನಂತರ 5 1 5. ಸರಿನಾ? ರೈಟ್. ಸೊ 5 3 15, 5 2 10, 10 2 20. ಸೊ ಹಂಗಂದ್ರೆ ಇದನ್ನ ನಾವು 20 into 15 ಅಂತ ಬರ್ಕೋಬಹುದು. ಓಕೆ, ರೈಟ್. 300 ಐತ್ರಿ. ಈಗ ನಮ್ಗೆ ಇಲ್ಲಿ 5 ಬರ್ಬೇಕಲ್ಲ, ಪ್ಲಸ್ 5 ಬರ್ಬೇಕು ಅಂದ್ರೆ ದೊಡ್ಡ ನಂಬರ್ ಇಂದ ಪ್ಲಸ್ ಇರಲಿ, ಸಣ್ಣ ನಂಬರ್ ಇಂದ ಮೈನಸ್ ಹಾಕ್ತೀವಿ. ಸೊ ಹಂಗಂದ್ರೆ ಇದನ್ನ ಯಾವ ರೀತಿ ಸ್ಪ್ಲಿಟ್ ಮಾಡ್ಬೋದು ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 20x ಮೈನಸ್ 15x ಮೈನಸ್ 300 ಈಸ್ ಈಕ್ವಲ್ ಟು 0. ಓಕೆ, ಇವೆರಡರಿಗೂ ಏನ್ ಕಾಮನ್ ತೆಗಿತೀವಿ? ಎಕ್ಸ್ ಕಾಮನ್ ತೆಗಿತೀವಿ. ಎಕ್ಸ್ ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿತೈತೆ ಅಂದ್ರೆ ಎಕ್ಸ್ ಉಳಿತೈತಿ, ಇಲ್ಲಿ 20 ಉಳಿತೈತಿ. ಎಕ್ಸ್ ಇಂಟು ಎಕ್ಸ್ ಪ್ಲಸ್ 20 ಆಗ್ತೈತಿ. ಮೈನಸ್ ಇಲ್ಲಿ ಏನ್ ಕಾಮನ್ ತೆಗಿಬೋದ್ರಿ? 15 ಅನ್ನ ಕಾಮನ್ ತೆಗಿತೀವಿ, ಅಂದ್ರೆ ಇಲ್ಲಿ ಎಕ್ಸ್ ಉಳಿತೈತಿ. ಓಕೆ, ಇಲ್ಲಿ ಎಕ್ಸ್ ಪ್ಲಸ್ 20 ಬರುತ್ತೆ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಎಕ್ಸ್ ಪ್ಲಸ್ 20 ಬರುತ್ತೆ, ಈಸ್ ಈಕ್ವಲ್ ಟು 0. ಕರೆಕ್ಟ್ ಅದನ್ನ ತಪ್ಪದನ ಅಂತ ಒಂದ್ಸಾರಿ ನೋಡ್ಕೊಂಡ್ಬಿಡ್ರಿ. ಓಕೆ, ಏನ್ರಿ 15 20 ಇಂಟು 20 ಮಾಡಿದ್ರೆ 15 2 30, ಮುಂದೊಂದು 0, ಮೈನಸ್ 300 ಬರುತ್ತೆ. ಇವೆರಡರೊಳಗೂ ಕಾಮನ್ ಏನ್ ತೆಗಿದ್ರಿ? ಇವೆರಡರೊಳಗೂ ಕಾಮನ್ ಏನಪ್ಪಾ ಅಂದ್ರೆ ಎಕ್ಸ್ ಪ್ಲಸ್ 20 ತೆಗಿಬಹುದು. ಎಕ್ಸ್ ಪ್ಲಸ್ 20 ಕಾಮನ್ ತೆಗೆದ್ರೆ ಇಲ್ಲಿ ಎಕ್ಸ್ ಬರ್ತದೆ, ಇಲ್ಲಿ ಮೈನಸ್ 15 ಈಸ್ ಈಕ್ವಲ್ ಟು 0. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ. ಹಂಗಂದ್ರೆ ಒಂದು ಇದು 0 ಆಗಿರ್ತೈತಿ, ಅಥವಾ ಎಕ್ಸ್ ಮೈನಸ್ 15 ಈಕ್ವಲ್ ಟು 0 ಆಗಿರ್ತೈತಿ. 20 ಬಲ್ಗಡೆ ಹೋದ್ರೆ ಮೈನಸ್ 20, 15 ಬಲ್ಗಡೆ ಹೋದ್ರೆ ಮೈನಸ್ 15 ಬಲ್ಗಡೆ ಹೋದ್ರೆ ಪ್ಲಸ್ 15. ಓಕೆ, ಈಗ ನಾವು ಫೈಂಡ್ ಮಾಡಿದ್ದೇನಪ್ಪಾ ಅಂತಂದ್ರೆ ಈಗ ಎಕ್ಸ್ ಅನ್ನೋದು ಏನಪ್ಪಾ ಅಂದ್ರೆ ನಂಬರ್ ಆಫ್ ಎಕ್ಸ್ಪೆಕ್ಟೆಡ್ ಸ್ಟೂಡೆಂಟ್ಸ್ ಹೂ ಸೆಕ್ಯೂರ್ ಎ ಪ್ಲಸ್ ಗ್ರೇಡ್. ಎ ಪ್ಲಸ್ ಗ್ರೇಡ್ ಎಷ್ಟು ಜನ ಬರ್ತಂತಂದ್ರೆ ಅನ್ಕೊಂಡಿತ್ತಲ್ಲ, ಅಷ್ಟು ಜನ ಎಷ್ಟು ಅದಾರ ಅಂತಂದ್ರೆ 15 ಜನ ಅದಾರ. ಬಟ್ ನಮ್ ಕೇಳಿದ್ದಲ್ಲ, ನಮ್ ಕೇಳಿದ್ದೇನಪ್ಪಾ ಅಂತಂದ್ರೆ ನಂಬರ್ ಆಫ್ ಸ್ಟೂಡೆಂಟ್ who secured A plus grade is ಓಕೆ. ಎಷ್ಟು ಅಂತಂದ್ರೆ ಇದಕ್ಕಿಂತ 5 ಜನ ಹೆಚ್ಚಿಗೆ ಅದಾರ, ಅಂದ್ರೆ 15 ಪ್ಲಸ್ 5 ಟೋಟಲ್ ಎಷ್ಟು ಹುಡುಗರು ಅಂತಾರ ಅಂದ್ರೆ 20 ಹುಡುಗರು ಅದಾರ. ಸರಿನಾ? ರೈಟ್. ಸೊ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ವಿ, ಒಂದ್ಸಾರಿ ಇದನ್ನ ವೆರಿಫೈ ಮಾಡೋಣ ಅಂತ. ಓಕೆ, ಒಂದಕ್ಕೆ ಎಷ್ಟು ಜನ ಇದ್ರಿ? 15 ಜನ ಅನ್ಕೊಂಡಿದ್ರು. ಓಕೆ, ಒಂದಕ್ಕೆ ಎಷ್ಟು ಜನಪ್ಪ ಅಂದ್ರೆ 15 ಹುಡುಗರು ಬರ್ತಾರೆ ಅನ್ಕೊಂಡಿದ್ರು. ಅಂದ್ರೆ ಒಬ್ಬರಿಗೆ ಎಷ್ಟು ಬರ್ತಿತ್ತು ಅಂತಂದ್ರೆ 15 15 15 100 ರೂಪಾಯಿ ಬರ್ತಿತ್ತು. ಈಗ ಎಷ್ಟು ಜನ ಅದಾರ ಅಂತಂದ್ರೆ 15 ಜನ ಇಲ್ಲ ರೀ, 20 ಜನ ಬಂದ್ರೆ 0 0 ಕ್ಯಾನ್ಸಲ್ ಆಯ್ತು. 2 1 2, 2 7 14, 1 ಉಳಿದ್ರೆ 10 ಆಯ್ತು, 2 5 10. ಅಂದ್ರೆ ಒಬ್ಬೊಬ್ರಿಗೆ ಎಷ್ಟು ಬರಾಕತೈತಿ ಅಂದ್ರೆ ಈಗ 75 ರೂಪಾಯಿ ಬರಾಕತೈತಿ. ಅಂದ್ರೆ ಒಬ್ಬೊಬ್ಬರಿಗೆ ಮೊದ್ಲಕ್ಕೆ 100 ರೂಪಾಯಿ ಬರ್ತಿತ್ತು, ಈಗ ಎಷ್ಟು ಅಂತಂದ್ರೆ 75 ರೂಪಾಯಿ ಬರಾಕತೈತಿ. ವಿಚ್ ಮೀನ್ಸ್ ಒಬ್ಬೊಬ್ಬರಿಗೆ 25 ರೂಪಾಯಿ ಕಡಿಮೆ ಬರಾಕತೈತಿ. ಓಕೆ, ರೈಟ್. ಸೊ ಇವು ನಮ್ಮ 72 ಮತ್ತೆ 73 ಕ್ವಶನ್ ಆಗಿದ್ದು. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇವಿಷ್ಟು ಕ್ವಾಡ್ರಾಟಿಕ್ ಇಕ್ವೇಷನ್ ಮೇಲಿನ 4 ಮಾರ್ಕ್ಸ್ ಕ್ವಶನ್ಸ್ ಆಗಿದ್ರಿ. ಓಕೆ, ಟೋಟಲ್ 8 ಕ್ವಶನ್ಸ್ ಅದಾವ್ರಿ. ಆಂತರ ಈ ಒಂದು ಟಾಪಿಕ್ ಮೇಲೆ ನಮಗೆ ಗ್ಯಾರಂಟಿ 3 ಅಥವಾ 4 ಮಾರ್ಕ್ಸ್ ಗೆ ಬಂದೇ ಬರ್ತದ. ಈ ಪ್ರಾಬ್ಲಮ್ಸ್ ಅನ್ನ ಟೋಟಲ್ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಒಳಗ 20 ಅದಾವ್ರಿ, ಇಲ್ಲಿ 8 ಅದಾವ. ಟೋಟಲ್ 28 ಕ್ವಶನ್ಸ್ ಅನ್ನ ನಾವು ಸಾಲ್ವ್ ಮಾಡಿದೀವಿ. ಯಾವ ವರ್ಲ್ಡ್ ಪ್ರಾಬ್ಲಮ್ಸ್ ಅನ್ನ ನೀವು ಇವ್ನ ಇಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಎಕ್ಸಾಮಿಗೆ ನಮ್ ಗ್ಯಾರಂಟಿ 3 ಅಥವಾ 4 ಮಾರ್ಕ್ಸ್ ಗ್ಯಾರಂಟಿ ಬರ್ತದೆ. ಸರಿನಾ? ರೈಟ್. ಓಕೆ, ಸರಿ. ದಟ್ ಈಗ ನಾವು ಈ ಒಂದು ಟಾಪಿಕ್ ಮೇಲೆ ಏನಪ್ಪಾ ಅಂತಂದ್ರೆ ಎಲ್ಲಾ ಕ್ವಶನ್ಸ್ ಅನ್ನು ನೋಡಿದ್ದಾಯ್ತು. ಏನ್ರಿ? ದಟ್ 1 ಮಾರ್ಕ್ ಕ್ವಶನ್ಸ್, ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ನೋಡಿದೀವಿ, 1 ಮಾರ್ಕ್ ನೋಡಿದೀವಿ, 2 3 4 ಮಾರ್ಕ್ಸ್ ಇಷ್ಟು ಕ್ವಶನ್ಸ್ ಅನ್ನ ನೋಡಿದೀವಿ. ನಿಮ್ಗ ಇವಿಷ್ಟು ಚೆನ್ನಾಗಿ ಅರ್ಥ ಆಗಿದ್ದು ಅಂದ್ರೆ ಸರಿ. ಇಲ್ಲ ದಟ್ ನಮ್ಗೆ ಇನ್ನೂ ಡೌಟ್ ಇದಾವ ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಸ್ವಲ್ಪ ಹೊತ್ತಿನೊಳಗ ನಿಮ್ಮ ಒಂದು ಡೌಟ್ ನ ಕ್ಲಿಯರ್ ಮಾಡುವಂತ ಪ್ರಯತ್ನ ನಾನು ಮಾಡ್ತೀನಿ. ಓಕೆ, ಸೊ ಚೆನ್ನಾಗಿ ಓದ್ಕೊಳ್ರಿ. ನಿಮ್ಗೆ ಓದಿದ್ದೆಲ್ಲ ಚೆನ್ನಾಗಿ ಅರ್ಥ ಆಗ್ಲಿ, ನೆನ್ಕೊಳ್ಳಿ. ಆನಂತರ ನಿಮ್ಮ ಭವಿಷ್ಯ ಉಜ್ವಲ ಆಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.